ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಂ ಚ ತ್ರೈಗುಣ್ಯವರ್ಜಿತವಚಂ ಬಹುಮಾದ್ಯಮೀಹ್ಯಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ತಸ್ಯಾಂತರೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತಸ್ಯಾಂತರೆ ಹೃದಿಕಸೂದುರನಂತರಂ ಸ್ವಂ ಶಾಫಲ್ಕಿ ಬುದ್ಧಿ ಫಲಮಾಶ್ರಿತ ಇತ್ಯುವಾಚ. ಸತ್ರಾಜಿದೇಶ ವಿಪುರಾ ಪ್ರತಿಜಜ್ಞ ಏನಾಂ ಅಸ್ಮತ್ಕೃತೆ ಸ್ವತನಯಾಂ ಮಣಿನಾ ಸಹೈವ. ತಸ್ಯ ಅಂತರೆ ಈ ಮಧ್ಯದಲ್ಲಿ ಕೃಷ್ಣ ಹಾಗೆ ಬಂದು ದುರ್ಯೋಧನಾದಿಗಳಿಗೆ ವಂಚನೆ ಮಾಡಿ ತಾನಲ್ಲಿ ಪುನಃ ದ್ವಾರಕ್ಕೆ ಹೊರಟ. ಅಷ್ಟೊತ್ತಿಗೆ ಏನಾಗಿತ್ತು? ತಸ್ಯ ಅಂತರೆ ಈ ಮಧ್ಯೆ ಅಂತ ಅರ್ಥ. ರಿಗಸೂನು ಹಾರ್ದಿಕ್ಯ ಕೃತವರ್ಮ ಅನಂತರಂ ಸ್ವಂ ಶಾಫಲ್ಕ್ಯ ಬುದ್ಧಿ ಪದಮಾಶ್ರಿತ ಇತ್ಯುವಾಚ. ಶಾಫಲ್ಕ್ಯ ಬುದ್ಧಿ ಪದಮಾಶ್ರಿತ ಇತ್ಯುವಾಚ. ಶಾಫಲ್ಕಿ ಅಂದ್ರೆ ಅಕ್ರೂರ, ಶಫಲ್ಕನ ಮಗ ಶಾಫಲ್ಕಿ, ಸತ್ಯಕನ ಮಗ ಸಾತ್ಯಕಿ ಇದ್ದ ಹಾಗೆ. ಬುದ್ಧಿಬಲಮಾಶ್ರಿತ ಇತ್ಯುವಾಚ, ಬುದ್ಧಿಬಲವನ್ನು ಆಶ್ರಯಿಸಿಬಿಟ್ಟು ಹೀಗೆ ಹೇಳಿದ. ಸತ್ರಾದಿಶೇಷಿ ಪುರಾ ಪ್ರತಿಜಜ್ಞೆ ಏನಾಂ. ಸತ್ರಾಜಿತ್ ಹಿಂದೇನ್ ಮಾಡಿದ್ದ? ಏನಾಂ ಈ ಸತ್ಯಭಾಮಾದೇವಿಯನ್ನ ನಮಗೆ ಕೊಡೋಕೆ ಪ್ರತಿಜ್ಞೆ ಮಾಡಿದ್ದ, ಮಾತು ಕೊಟ್ಟಿದ್ದ ಅವರಿಗೆ. ಅಸ್ಮತ್ಕೃತೆ ಸ್ವತನಯಾಂ ಮಣಿನಾ ಸಹೈವ. ಯಾವುದೋ ಪ್ರಸಂಗದಲ್ಲಿ ಸತ್ರಾಜಿತ್ರಾದೆ ಇವ್ರಿಗೆ ಹೇಳಿದ್ದ. ಏನಂತ ಹೇಳಿದ್ದ? ನಾನು ನಿಮಗೆ ನನ್ನ ಮಗಳನ್ನೂ ಕೊಡ್ತೇನೆ, ಮಣಿನೂ ಕೊಡ್ತೇನೆ ಅಂತ ಹೇಳಿದ್ದ. ಆದ್ರೆ ಏನ್ ಮಾಡ್ದಾತೀಗ? ಸರ್ವಾಂಶ್ಚನಃ ಪುನರಸೌ ಅಮಮತ್ಯ ಕೃಷ್ಣಾಯ ಅದಾತ್ ಸುತಾಂ ಜಹಿಚತಂ ನಿಶಿ ಪಾಪಬುದ್ಧಿಂ ಆದಾಯ ರತ್ನಮುಪಯಾಹಿ ಚ ನೌ ವಿರೋಧೆ ಕೃಷ್ಣಸ್ಯ ದಾನಪತಿನಾ ಸಹ ಸಾಹ್ಯಮೇಮಿ. ಸರ್ವಾಂಶ್ಚನಃ ಪುನರಸೌ ಅವಮತ್ಯ ಕೃಷ್ಣಾಯ ಅದಾತ್ ಸುತಾಂ ಜಹಿ ಚ ತಂ ನಿಶಿ ಪಾಪಬುದ್ಧಿಂ ಆದಾಯ ರತ್ನಂ ಉಪಯಾಹಿ ಚ ನೌ ವಿರೋಧೆ ಕೃಷ್ಣಸ್ಯ ದಾನಪತಿನಾ ಸಹ ಸಾಹ್ಯಮೇಮಿ. ಸರ್ವಾಂಶ್ಚನಃ ಪುನರಸೌ ಅವಮತ್ಯ. ಈ ಶತಧನ್ವ ಇದ್ನಲ್ಲ, ಸರ್ವಾಂ ಇವೆಲ್ಲ ಮಾತಾಡ್ಕೊಂಡು ಶತಧನ್ವ ಅವನು ಕೃತವರ್ಮ ಶತಧನ್ವ ಮತ್ತು ಅಕ್ರು 3 ಜನ ಸೇರಿ ಮಾಡಿದ ಪ್ಲಾನ್ ಇದು. ಸರ್ವಾಂಶ್ಚನಃ ಪುನರಸೌ ಅಮಮತ್ಯ, ಆದ್ರೆ ನಮಗೆ ಏನ್ ಮಾಡಿದ? ಅವಮಾನ ಮಾಡಿಬಿಟ್ಟು ಕೃಷ್ಣಾಯ ಅದಾತ್ ಸುತಾಂ, ಕೃಷ್ಣಯ್ಯ ಕೊಟ್ಟು ಮದುವೆ ಮಾಡಿಕೊಟ್ಟು ಸತ್ಯಭಾಮಾದೇವಿನ ನಮಗೆ ಮೋಸ ಮಾಡಿಬಿಟ್ಟ ಅಂತ ಅರ್ಥ. ಜಹಿಚತಂ ನಿಶಿ ಪಾಪಬುದ್ಧಿಂ, ರಾತ್ರಿ ದಿಶಿ ಅವನನ್ನ ಪಾಪಬುದ್ಧಿಂ ಕೆಟ್ಟ ಬುದ್ಧಿ ಅವನನ್ನ ರಾತ್ರಿ ಕೊಂದು ಹಾಕಿಕೊಡು ಅಂತ ಹೇಳ್ಬಿಟ್ಟು ಅಂದ್ರೆ ಮಲ್ಡರ್ ಮಾಡ್ಸಕ್ ಕೊಟ್ಟಿದ್ದ. ದತ್ತಾಯಿತರಾದ ಸ್ಥಿತಿ ಆಯ್ತಾಗ. ಆದಾಯ ರತ್ನ ಉಪಯಾಹಿ ಚ ನೌ, ಆತನ ಕೊಂದು ರತ್ನವನ್ನು ತಗೊಂಡು ಬಾ. ರತ್ನಂ ಆದಾಯ, ರತ್ನ ತಗೊಂಡು ನೌ ಉಪಯಾಹಿ ಹತ್ರ ಬಾ. ವಿರೋಧೇ ಕೃಷ್ಣಸ್ಯ, ಕೃಷ್ಣ ಏನಾರ ವಿರೋಧ ಮಾಡಿದರೆ ದಾನಪತಿನಾ ಸಹ ಸಾಹ್ಯಮಿ. ದಾನಪತಿ ಅಂದ್ರೆ ಯಾರು? ಅಕ್ರೂರ. ಅಕ್ರೂರನ ಜೊತೆ ಸೇರಿ ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟರು. ಶತಧನ್ವ, ಕೃತವರ್ಮ ಮತ್ತು ಅಕ್ರೂರ ಸೇರಿ ಮಾಡಿದ ಒಂದು ಯೋಜನೆ. ಅವನೇನ್ ಮಾಡಿದ? ಕೃಷ್ಣನ ವಿರೋಧ ನಾವು ಸಹಾಯ ಮಾಡ್ತೀವಿ, ಕೃಷ್ಣ ಇಲ್ಲ ಇವರಿಲ್ಲ ಸಹಾಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇತ್ಯುಕ್ತ ಆಶು ಕುಮತಿ ಸತು ಪೂರ್ವದೇಹೇ ದೈತ್ಯೋ ಯತಸ್ತದಕರೋ ದಸ ಸತ್ಯಭಾಮ ಆನಂದ ಸಂವಿತ ಪಿಲೋಕ ವಿಡಂಬನಾಯ ತದ್ದೇಹ ಪಶ್ಯತಿ ಲಜೇ ಪತಿಮಭ್ಯುಪಾಯಾತ್. ಇತಿ ಉಕ್ತಃ ಆಶು ಕುಮತಿಃ ಸಹ ತು ಪೂರ್ವದೇಹೇ ದೈತ್ಯಃ ಯತಃ ತತಕರೋತ್ ಅಥ ಸತ್ಯಭಾಮ ಆನಂದ ಸಂವಿತ್ ಅಪಿ ಲೋಕ ವಿಡಂಬನಾಯ ತದ್ದೇಹಂ ಅಸ್ಯ ತಿಲಜೆ ಪತಿಂ ಅಭ್ಯುಪಾಯಾತ್. ಇತಿ ಉಕ್ತ್ವಾ ಆಶು ಕುಮತಿ ಸಹ, ಈ ರೀತಿ ಹೇಳಲ್ಪಟ್ಟಂತ ಕುಮತಿ ಯಾರವನು? ಶತಧನ್ವ ಕೃತವರ್ಮನ ತಮ್ಮ ಅಂತ ಹೇಳ್ತಾರೆ. ಕೃತವರ್ಮನ ತಮ್ಮ. ಪೂರ್ವದೇಹೇ ದೈತ್ಯ, ಸ್ವರೂಪದಲ್ಲಿ ದೈತ್ಯ ಅವನು. ಯತಃ ಆದ್ದರಿಂದ ತದಕರೋದಥ ಸತ್ಯಭಾಮ, ಆ ಕೆಲಸ ಮಾಡೇ ಬಿಟ್ಟ. ಗೊತ್ತಾಯ್ತು. ಕೊಂದ ಮಣಿ ತಂದು ಯಾರ ಹತ್ರ ಕೊಟ್ಟ?
ಅಕ್ರೂರ ಕೈಲಿ ಕೊಟ್ಟೇ ಬಿಟ್ಟ. ಸತ್ಯಭಾಮ ಅಥ ಅನಂತರ ಸತ್ಯಭಾಮಾದೇವಿ ಆನಂದ ಸಂವಿದಪಿ, ಆನಂದ ಸಂವಿತ್, ಆನಂದ ಅಂದ್ರೆ ಆನಂದ, ಸಂವಿತ್ ಅಂದ್ರೆ ಜ್ಞಾನ. ಅವರ ಅಪ್ರಾಕೃತ ಶರೀರ, ಮೂಲ ರೂಪದಲ್ಲಿ ಅವತಾರ ರೂಪದಲ್ಲೂ ವ್ಯತ್ಯಾಸ ಇಲ್ಲ ಮಹಾಲಕ್ಷ್ಮಿಗೂ ಕೂಡ. ಅದ್ರ ಜ್ಞಾನಾನಂದಮಯವಾದ ದೇಹ. ಅವರು ಸಹ ಲೋಕ ವಿಡಂಬನಾಯ, ಲೋಕ ವಿಡಂಬನಕ್ಕೋಸ್ಕರವಾಗಿ ತದ್ದೇಹಂ ಮಸ್ಯ ತಿಲಜೆ ಪತಿಮಭ್ಯುಪಾಯ. ತದ್ದೇಹಂ ಅವನ ದೇಹವನ್ನ, ಯಾರ ದೇಹವನ್ನ? ತಂದೆ ಸತಾಯತನ ದೇಹವನ್ನ ತಿಲಜೆ, ತಿಲ ಅಂದ್ರೇನು? ತಿಲ ಅಂದ್ರೆ ಎಳ್ಳು, ತಿಲಜ ಅಂದ್ರೆ ಎಳ್ಳೆಣ್ಣೆ, ಅಂದ್ರೆ ಎಣ್ಣೆ ಅಂತ ಒಟ್ಟು. ತಿಲಜೆ ಪತಿಮಭ್ಯುಪಾಯ ಅಷ್ಟು ಮಾಡಿ ಕೃಷ್ಣನ ಹತ್ರ ಬಂದು ಹೇಳಿದ ವಿಷಯ ನಡೀತು ಅಂತೆಲ್ಲ ತಿಳಿಸಿದ್ದು. ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತಯೇವತು ನಿಶಮ್ಯ ಮಹೋತ್ಸವಂ ತಂ ಪಾಂಚಾಲರಾಜ ಪುರುಷೋದಿತಮಾಶು ವೃಷ್ಣಿವರ್ಯೈಃ ಅಗಾನ್ ಮುಸಲಿನಾ ಸಹ ತತ್ಪುರೀಂಚ. ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತಃ. ಅರ್ಥಾತ್ ಏನಾಯ್ತು? ಇದು ನಡೆದಿತ್ತು. ನಡೆದು ಬಿಟ್ಟ ತಕ್ಷಣ ಕೃಷ್ಣ ಏನ್ ಮಾಡದ? ಯತಃ ತತಕರೋದಥ ನಿಶಮ್ಯ ಮಹೋತ್ಸವಂ ತಂ. ಇಷ್ಟೊತ್ತಿಗೆ ಏನ್ ನಡೀತು? ಪಾಂಡವರ ವಿಶೇಷವಾದಂತಹ ಪಾಂಚಾಲ ರಾಜರ ಪುತ್ರಿ ಪಾಂಚಾಲಿಯ ಸ್ವಯಂವರ ಅಂತ ಕಿವಿಗೆ ಬಿತ್ತು. ಪಾಂಚಾಲ ರಾಜ ಪುರುಷೋದಿತ ಮಾಶು ವೃಷ್ಣಿವರಿಗೆ ಪಾಂಚಾಲ ರಾಜಪುರುಷ, ಪಾಂಚಾಲ ರಾಜ ಭಟರು ಬಂದು ಹೇಳಿದ್ರು. ಕೃಷ್ಣರಿಗೆ ವಿಷಯ ತಿಳಿಸಿದ್ರು. ಪಾಂಚಾಲ ರಾಜ ಏರ್ಪಾಡು ಮಾಡಿದ್ದಾನೆ ದ್ರೌಪದಿ ಸ್ವಯಂವರವನ್ನ, ಇವೆಲ್ಲ ಬರಬೇಕು ಅಂತ ಹೇಳಿ. ಅಗಾತ್ ಮುಸಲಿನಾ ಸಹ ತತ್ಪುರೀಂಚ. ಕೃಷ್ಣ ಏನ್ ಮಾಡದ? ತಕ್ಷಣ ಶತ್ರುನ ಹತ್ರ ಹೋಗ್ಲಿಲ್ಲ ಹಿಡ್ಕೊಳ್ಳೋದಕ್ಕೆ, ಈ ಕಾರ್ಯಕ್ಕೆ ಬಂದ. ಯಾವ ಕಾರ್ಯಕ್ಕೆ? ದ್ರೌಪದಿ ಸ್ವಯಂವರ ಕೃಷ್ಣ ಬಂದ. ಅದಕ್ಕೆ ಇಂಥ ಪ್ರಿಫರೆನ್ಸ್ ಬಂದಾಗ ಮಂಗಲ ಕಾರ್ಯಕ್ಕೆ ಆದ್ಯತೆ ಕೊಡಬೇಕು ಅಂತ ಕೃಷ್ಣ ತೋರಿಸ್ತೆ ಹೇಳ್ತಾರದ. ಮಂಗಲ ಕಾರ್ಯ ಯಾವುದು? ಸ್ವಯಂವರ. ಅದು ಶಿಕ್ಷಿಸ್ಬೇಕು ಯಾವಾಗ. ಅದು ಆಮೇಲೆ ಮಾಡೋಣ, ಮೊದಲು ಮಾಡೋಣ ಅಂತ ಕೃಷ್ಣ ಪ್ರಯಾರಿಟಿ ಯಾವ್ದು ಕೊಡಬೇಕು ಅಂತ ಹೇಳ್ತಾರೆ. ನಡೆಯುತ್ತೆ, ಇದು ನಡೆಯೋದಿಲ್ಲ, ಮುಗಿದೋಗ್ಬಿಡುತ್ತೆ ಬಿಡುತ್ತೆ. ಅದು ಆಮೇಲೆ ಮಾಡಕ್ಕೂ ಬರುತ್ತೆ ಕೆಲವು. ಹಾಗೆ ಇದ್ರೆ ಅದು ಮಾಡೋದು ಒಳ್ಳೇದೇನೆ. ಕ್ಲಾಶ್ ಬಂದಾಗ ಯಾವಾಗ ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಏನ್ ಮಾಡಬೇಕು? ಧರ್ಮ ಸೂಕ್ಷ್ಮ. ಎರಡು ಧರ್ಮಗಳ ಮಧ್ಯೆ ವಿರೋಧ ಬಂದಾಗ ಏನ್ ಮಾಡಬೇಕು? ಧರ್ಮ ಸೂಕ್ಷ್ಮ ಅಂತ ಸಾಮಾನ್ಯವಾಗಿ ಜನ ಏನಾಗ್ತಾರೆ? ತಪ್ಪಿಡ್ತಾರೆ. ಮಾವಾಗಿವ ಪ್ರಶ್ನೆ ಇಲ್ಲ ಇಲ್ಲಿ. ಯಾವ್ದಿಲ್ಲಿ ಸಂಬಂಧ ಮಂಗಲ ಕಾರ್ಯ, ಅದು ಈ ಮಂಗಲ ಕಾರ್ಯ. ಅದು ಆಮೇಲೆ ಮಾಡ್ಲಕ್ಕೂ ಬರುತ್ತೆ, ಇದು ಮಾಡ್ಲಕ್ ಬರೋದಿಲ್ಲ. ಎಷ್ಟಿರುತ್ತೆ ಸೂತ್ಕ? ಇವ್ರಿಗೆ ಎಷ್ಟಿರುತ್ತೆ? 3 ದಿವಸ ಅಷ್ಟೇ ತಾನೆ. 10 ದಿವಸ ಸೂತ್ಕ ಅಲ್ಲ ಇದು. ಅದಕ್ಕೆ ಅಷ್ಟು ಅದು ಲೆಕ್ಕ ಇಲ್ಲ. ಬಾಡಿ ಇವ್ರಿಗೆ ಮುಗೀತು ಅನುಸರಣೆ ಮಾಡೋದಕ್ಕೆ ಅಷ್ಟೇ. ಅವ್ರ ಕೆಲಸ ಅಲ್ಲಿದ್ದಾರೆ, ಇಲ್ಲಿಲ್ಲ. ಅದು ಬೇರೆ, ಇದು ಜಾಗ ಬೇರೆ. ದೇಶಾಂತರ, ನದಿ ಅಡ್ಡ ಬಂದ್ರೆ, ರಾಜ್ಯ ಬೇರೆ ಆದ್ರೆ, ದೇಶ ಇವು ಬೇರೆ ಕಾದಷ್ಟು ಕಂಡೀಷನ್ಸ್ ಇದೆ. ಅದೆಲ್ಲ ಮುಗಿಸ್ಕೊಬಿಟ್ಟು 3 ದಿವಸ ಆಕ್ಚುಲಿ ಒಂದೇ ಮನೇಲಿ ಇದ್ರಲ್ಲ 1.5 ದಿವಸ ಅಷ್ಟೇ. 3 ದಿವಸ ಕೂಡ ಅಲ್ಲ, 1.5 ದಿವಸ. ಇದೆಲ್ಲ ನೋಡಿದಾಗ ನದಿ ದಾಟಿ ಬಿಟ್ರೆ ಆ ಕಡೆ ಈ ಕಡೆ ತುಂಬಾ ಕಡಿಮೆ ಆಗುತ್ತೆ ಮೈಲಿಗೆ, ಮತ್ತೆ ಕಡಿಮೆ ಆಗುತ್ತೆ. ಬೇರೆ ರಾಜ್ಯ ಇಷ್ಟು ಕಿಲೋಮೀಟರ್ ದೂರ ಯೋಜನೆ ದೂರ ಆದ್ರೆ ಮತ್ತೆ ಕಡಿಮೆ ಆಗುತ್ತೆ. ತನ್ನ ಮನೆ ಪರಗ್ರಹ ಬೇರೆ, ಇವು ತುಂಬಾ ವ್ಯತ್ಯಾಸಗಳಿವೆ. ಅದನ್ನೆಲ್ಲ ಬಿಟ್ಟು ಮೆಕ್ಯಾನಿಕಲಿ ಮಾಡಿದ್ರೆ ತಪ್ಪಾಗುತ್ತೆ. ಇದೆಲ್ಲ ಕೃಷ್ಣ ಏನೋ ಮೈಗಿಲ್ಲ ವಿಚಾರ ಬೇರೆ, ಲೋಕದೃಷ್ಟಿಯಲ್ಲಿ ಅಷ್ಟು ಮಾಡಿತ್ತು. ಶ್ರುತ್ವಾ ತದೀಯ ವಚನಂ ಭಗವಾನ್ ಪುರೀಂ ಸ್ವಾಂ ಆಯಾತಯೇವತು ನಿಶಮ್ಯ ಮಹೋತ್ಸವ. ಯಾಕೆ ಮಹೋತ್ಸವ ಅಂತ ಕರೆದ್ರೆ? ಮಹೋತ್ಸವ ಶುಭ ಕಾರ್ಯ, ಇದಕ್ಕೆ ಹೊರಟು. ಪಾಂಚಾಲ ರಾಜ ಪುರುಷೋದಿತ ಮಾಶು ವೃಷ್ಣಿ ವರ್ಯೈಃ ಅಗಾತ್ ಮುಸಲಿನಾ ಸಹ ತತ್ಪುರೀಂಚ. ಮುಸಲಿ ಯಾರು? ಬಲರಾಮದೇವ್. ಹಲಿ, ಮುಸಲಿ ಹೀಗೆಲ್ಲ ಕರೀತಾರೆ. ಮುಸಲಿಯಾದ ಅವರೊಂದಿಗೆ ಕೂಡಿಕೊಂಡು ವೃಷ್ಣಿವರ್ಯೈಃ, ಇವಿടുത്തെ ಯಾದವ ಶ್ರೇಷ್ಠರು, ಎಲ್ಲ ಯಾದವರಲ್ಲ, ಯಾದವ ಮುಖ್ಯಸ್ಥರು, ಅವರೆಲ್ಲರ ಸಮೇತ ತತ್ಪುರಿ ಪಾಂಚಾಲರಾಜ ಪಟ್ಟಣ ಕೃಷ್ಣ ಹೊರಟ. ಭೀಮೋಪಿ ರುದ್ರವರ ರಕ್ಷಿತ ರಾಕ್ಷಸಂತಂ ಅತ್ವಾ ತೃಣೋಪಮತಯ ಹರಿಭಕ್ತವಂದ್ಯ ಉಷ್ಯಾಥ ತತ್ರ ಕಚಿದಿದ್ದಿನಮಚ್ಯುತಸ್ಯ ವ್ಯಾಸಾತ್ಮನೋ ವಚನತಃ ಪ್ರಯಯೌ ನಿಜೈಶ್ಚ. ಭೀಮಃ ಅಪಿ ರುದ್ರವರ ರಕ್ಷಿತ ರಾಕ್ಷಸಂ ತಂ ಹತ್ವಾ ತೃಣೋಪವತಯ ಹರಿಭಕ್ತವಂದ್ಯ ಉತ್ಥಾಪ್ಯ ತತ್ರ ಉಷ್ಯ ಅಥ ತತ್ರ ಕತಿಚಿತ್ ದಿನಂ ಅಚ್ಯುತಸ್ಯ ವ್ಯಾಸಾತ್ಮನಃ ವಚನತಃ ಪ್ರಜಯೌ ನಿಜೈಃ ಚ. ಭೀಮಃ ಅಪಿ ಭೀಮಸೇನ ಸಹ ರುದ್ರಬಲ ರಕ್ಷಿತ ರಾಕ್ಷಸಂ ತಂ. ಬಕಾಸುರನಿಗೇನಿತ್ತು? ರುದ್ರದೇವರವರ ಇತ್ತು. ರಾಕ್ಷಸನನ್ನ ಕೊಂದು ಹೇಗೆ? ತೃಣೋಪಮತಯ ಹುಲ್ಲು ಕಟ್ಟಿ ಸಲೀಸಾಗಿ ಮೊದಲು ಕೊಂದಿದ್ದು ಹೇಳಿದರು.
ಆಮೇಲೆ ಅವನು ಯಾರ ವಶನೂ ಆಗಿದ್ದಿಲ್ಲ ಅಂತ ಹೇಳಿದ್ರು. ಅಷ್ಟು ಕಷ್ಟಪಟ್ಟರು ಯಾರು ವಶ ಆಗದೆ ಇದ್ದ ಅವನನ್ನ ಭೀಮಸೇನ ಕೊಂದಿದ್ದ ಹೇಗೆ ತೃಣೋಪಮತ ಹುಲ್ಲುಕಡ್ಡಿ ಸದೃಶವಾಗಿ ಅಂತ ಹೇಳಿದಾಗ ಎಫರ್ಟ್ಲೆಸ್ ಮಾಡಿ ಮಹೋತ್ಸವ ಹರಿಭಕ್ತ ವಂದ್ಯ ಹರಿಭಕ್ತರಿಂದ ವಂದ್ಯನಾಗಿ ಪುಷ್ಯ ಅಥ ತತ್ರ ಕಥಿಚಿತ್ ದಿನಂ ಆ ಪ್ರಸಂಗ ನಡೆದ ಮೇಲೆ ಕೆಲವು ದಿವಸ ಮಾತ್ರ ಅಲ್ಲಿದ್ದು ಅಚ್ಯುತಸ್ಯ ವ್ಯಾಸಾತ್ಮನೋ ವಚನತಃ ಪ್ರೇಯೋ ನಿಜೈಶ್ಚ ಸಾಕ್ಷಾತ್ ಕೃಷ್ಣ ರೂಪನಾದಂಥ ಅಚ್ಯುತ ಸ್ವರೂಪರಾದ ವೇದವ್ಯಾಸದೇವರ ಮಾತಿನಂತೆ ಅವ್ರು ಹೇಳಿದ್ರು ಅಲ್ಲಿ ಹೋಗಿ ಅಂತೇಳಿ ಅದು ಆ ಘಟನೆ ಮಧ್ಯೆ ಏನು ನಡೀತು ಅಂತ ಇಷ್ಟು ಹೇಳಿದರು. ಅಷ್ಟೇನು ನಡೀತು ಈ ಮಧ್ಯೆ ಈ ಕಡೆ ಇಷ್ಟೆಲ್ಲ ನಡೆದೋಗಿತ್ತು. ಎಲ್ಲರೂ ಅಲ್ಲಿ ಕೊಟ್ಟರು ನಿಜ ಇಷ್ಟ. ಯಾತಕ್ಕೆ ಅಂದರೆ ಮಾಂಗಲ್ಯಮೇತ ತತುಲಂ ಪ್ರತಿಯಾತ ಶೀಘ್ರಂ ಪಾಂಚಾಲಕಾನ್ ಪರಮ ಭೋಜನ ಮಾತ್ರ ಸಿದ್ಧೇತ್ ವಿಪ್ರೈರಿತಸ್ತತ ಇತೀರಿತ ವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರತು ವೃತ್ತರಾಶಾಂ ಮಾಂಗಲ್ಯಂ ಏತತ್ ಅತುಲಂ ಪ್ರತಿಯಾತ ಶೀಘ್ರಂ ಪಾಂಚಾಲಕಾನ್ ಪರಮಭೋಜನಂ ಅತ್ರ ಸಿದ್ಧೇ ವಿಪ್ರೈಃ ಇತಸ್ತತಃ ಇತಿ ಈರಿತ ವಾಕ್ಯಂ ಏತೆ ಶೃಣ್ವಂತಃ ಏವ ಪರಿಚಕ್ರಮುಃ ಉತ್ತರಾಶಾಂ. ಆ ಕೃಷ್ಣ ಹೇಳಿದ್ದು ಯಾತಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮಾಂಗಲ್ಯಮೇತ ತತುಲಂ, ಇದು ಮಂಗಲ ಕೆಲಸ ಅಲ್ಲಿ ಹೊರಟ್ರಿ ಅಂತ ಕೃಷ್ಣ ಹೇಳಿದ. ಅದಾಯ್ತು. ಈ ಕಡೆ ಇವರೇನ್ ಮಾಡಿ ಬ್ರಾಹ್ಮಣರೆಲ್ಲ ಹೊರಟಿದ್ದಾರೆ. ಇವರೇನ್ ಮಾಡ್ತಾರೆ, ಬೇಗ ಹೋಗೋಣ ಪಾಂಚಾಲ ಪಟ್ಟಣಕ್ಕೆ. ಪರಮ ಭೋಜನ ಮಾತ್ರ ಸಿದ್ಧೇ, ಒಳ್ಳೆ ಊಟ ಸಿಗುತ್ತೆ ಹೊರಗಿಂದ. ಪರಮ ಭೋಜನ ಪರಮಶ್ಚಾಸೋ ಭೋಜನಶ್ಚ ಭಗವದ್ಗೀತೆ ವಿಷ್ಣು ಬಂದುಬಿಟ್ಟಿದೆ. ದೇವರ ದರ್ಶನ ಆಗುತ್ತೆ ಅಂತ ಅರ್ಥ. ಕೃಷ್ಣ ಬರ್ತಾನಲ್ಲ ಅಲ್ಲಿಗೆ, ಆದವರಿಗೆ ಪರಮ ಭೋಜನ ಅರ್ಥ ಆಯ್ತು. ಮೇಲ್ನೋಟಕ್ಕೆ ಏನಿದು ಊಟಕ್ಕೆ ಹೊರಟರು ಅಂತೇಳಿ, ಒಳಗಡೆ ಅರ್ಥ ಏನಂದ್ರೆ ಪರಮ ಭೋಜನ. ಪರಮ ಭೋಜನ ಯಾತಕ್ಕೆ ಅನೇಕ ಅರ್ಥಗಳು. ಅನೇಕ ಕೃಷ್ಣನ್ ನೋಡೋದೊಂದು, ಭೀಮಾದಿಗಳನ್ನು ನೋಡೋದೊಂದು, ಮತ್ತೆ ಜೊತೆಗೆ ಇನ್ನೇನಾಗತ್ತೆ ಪರಮ ಭೋಜನ ನೈವೇದ್ಯಾದಿ ಆಗಿರ್ತಕ್ಕಂಥ ವಿಶೇಷವಾದ ದೊಡ್ಡವ್ರು ಮಾಡಿದ ನೈವೇದ್ಯ. ಮನೆಯಲ್ಲಿ ನೈವೇದ್ಯ ಮಾಡ್ಕೋತಾರೆ, ದೊಡ್ಡವ್ರ ಕರೆದ್ರೆ ಹೋಗ್ಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಅವ್ರ ನೈವೇದ್ಯ ಸನ್ನಿಧಾನ ಜಾಸ್ತಿ ಇರುತ್ತಾದ್ರೆ ಹೋಗ್ಬೇಕಾಗಿ. ಅದು ಅನಿವಾರ್ಯವಲ್ಲದ ಹೊರತು ಅಂತ ತಿರಸ್ಕಾರ ಬೇರೆ, ಅನನುಕೂಲ ಬೇರೆ, ಆಪತ್ತು ಬೇರೆ, ಅವೆಲ್ಲ ತಿಳ್ಕೊಂಡಿರ್ಬೇಕು. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೊರಟು. ಅಷ್ಟೆಲ್ಲ ಬಿಟ್ಟು ಬರೀ ಮೆಕ್ಯಾನಿಕಲಿ ಪರಮ ಭೋಜನ ಅಂತ ಅರ್ಥ ಮಾಡ್ಕೊಂಡ್ರೆ ತಪ್ಪು. ಆಗಿನ ಕಾಲದ ಬ್ರಾಹ್ಮಣರೆಲ್ಲ ಸಾಮಾನ್ಯರಲ್ಲ, ಅವರೆಲ್ಲ ಎಂಥವ್ರವರೆಲ್ಲ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣನೇ. ಆದ್ರೆ ಇವತ್ತು ಪೆನ್ ಅಂದ್ರೆ ಬರೆಯುತ್ತೆ ಅಂತ ಅರ್ಥ. ಬರೆಯೋ ಪೆನ್ ಕೊಡಿ ಅಂತ ಯಾಕಂತಾರೆ, ಎಷ್ಟಾಗಿ ನೋಡಿ ಅದು ಎಂತ ಬರೆಯೋ ಪೆನ್ ಕೊಡಿ, ಹುಷಾರಾಗಿರೋ ವೆಹಿಕಲ್ ಕೊಡಿ, ಪ್ರತಿಯೊಂದು ಸೇರಿಸ್ತಾ ಹೋಗ್ತಾರೆ. ಯಾಕೆ ಸರಿ ಹೋಗ್ತಾ ಇಲ್ಲ. ಪಾಂಚಾಲರಾಜ ಪುರುಷೋಚಿತಮಾಶು ವೃಷ್ಣಿವರ್ಯೈ ಪ್ರೇಯೋ ನಿಜೈಶ್ಚ ವಿಪ್ರೈರಿತಸ್ತತಃ ಇತೀರಿತ ವಾಕ್ಯಮೇತೆ. ಬ್ರಾಹ್ಮಣರೆಲ್ಲ ಮಧ್ಯೆ ಏನ್ ಮಾಡ್ತಾ ಇದ್ರು, ಈ ಮಾತಾಡ್ತಿವ್ರು, ಇವರು ಫಾಸ್ಟಾಗಿ ಹೋಗೋರು, ಅವರು ಸ್ಲೋ ಹೋಗೋರು, ಗೊತ್ತಾಯ್ತಾ. ಹೋಗ್ತಾ ಮುಂದೆ ಹೋಗ್ಬಿಡ್ತಾ ಇದ್ರು. ಅಲ್ಲಿ ಬ್ರಾಹ್ಮಣರು ಹೀಗೆ ಮಾತಾಡ್ತಾ ಇದ್ರು. ಮತ್ತೆ ಇತಸ್ತತಃ ಅತ್ತಿತ್ತ ಮಾತುಗಳನ್ನು ಕೇಳ್ತಾ ಶೃಣ್ವಂತ ಏವ ಪರಿಚಕ್ರಮು ಉತ್ತರಾಶ, ಉತ್ತರ ದಿಕ್ಕಿಗೆ ಹೊರಟರು. ಇದರಿಂದ ನಮಗೇನು ಗೊತ್ತಾಯ್ತು, ಏಕಚಕ್ರ ನಗರದಿಂದ ದಕ್ಷಿಣಕ್ಕಿದೆ. ಯಾವುದು ಇದಿರೋ ಏಕಚಕ್ರ ನಗರ ಪಾಂಚಾಲ ದಕ್ಷಿಣದಲ್ಲಿದೆ. ಹಿಮಾಲಯದಲ್ಲಿ ತೋರಿಸ್ತಾರೆ, ಈ ಕಡೆ ಹೋಗ್ಬೇಕಾಗುತ್ತೆ, ತಪ್ಪು ತೋರಿಸ್ತಾರೆ ಅಂತ ಅರ್ಥ. ಟಿಕೆ ಆಚಾರದಲ್ಲಿ ಕರೆಕ್ಟಾಗಿ ಇವತ್ತು ಆತ್ಮಿಕದ ಇದೆ, ಇವತ್ತು ನಿಜವಾದ್ದು ಇದೆ ಇವತ್ತು ಚಕ್ರ. ಅಲ್ಲಿ ಹೊರಟರು, ಉತ್ತರ ದಿಕ್ಕಿಗೆ ಹೊರಟರು. ವಿಪ್ರೇರಿತಸ್ತತ ಇತೀರಿತ ವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರಮುರು ಉತ್ತರಾಶಾಂ. ತಾತ್ಪರ್ಯ ವಿಶೇಷ ಇದೆ. ಬೇರೆ ಯಾರು ಬರಿಬೇಕಾದ್ರೆ ಇವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಕನ್ನಡ ಬರೀತಾರೋ ಸುಮ್ಮನೆ ಹೋದ್ರು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಇದು ಇತಿಹಾಸ ಅಂತನೂ ಗೊತ್ತಿಲ್ಲ, ಮತ್ತೆ ಮಹಾಭಾರತದ ಪೂರ್ಣ ಪರಿಚಯನೂ ಇಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ಆ ಥರ ಹೇಳ್ತೀವಿ, ಅಚ್ಚರ್ಥ ಆಗತ್ತೆ. ಇದು ಶಾಸ್ತ್ರ ಇತಿಹಾಸ, ಜಯೋನಾಮ ಇತಿಹಾಸೋಯಂ. ಇತಿಹಾಸವನ್ನಾಗೇ ಹೇಳಬೇಕು. ಹಬ್ಬ ಮಾತ್ರ ಐತಿಹಾಸಿಕತೆ ಉಳಿಸ್ಬೇಕಾದ್ರೆ ಅಲ್ಲಿರೋ ಡೀಟೇಲ್ಸ್ ಎಲ್ಲ ಟ್ಯಾಲಿ ಆಗ್ಬೇಕು. ಟ್ಯಾಲಿ ಆಗದೆ ಇತಿಹಾಸ ಅಲ್ಲ ಅಂತ ಕರೀತಾರೆ. ಜಯೋನಾಮ ಇತಿಹಾಸೋಯಂ ಗೊತ್ತಾ. ಜಯಮುದೀರೆ ಅಂದ್ರೆ ಜಯೋನಾಮ ಇತಿಹಾಸೋಯಂ ಅಂತ ಹೇಳಿದ ಮೇಲೆ ಇತಿಹಾಸಕ್ಕೆ ಅಪಚಾರ ಆಗಬಾರ್ದು, ಗೊತ್ತಾಯ್ತಾ. ಅದನ್ನೆಲ್ಲ ಗಮನಿಸಿದರೆ ಎಷ್ಟು ಓದ್ತಾ ಹೋದರೂ ಆಚಾರ ಇದರಲ್ಲಿ ವಿಶೇಷಾಂಶ ಸ್ಪಷ್ಟವಾಗಿ ಕಾಣುತ್ತೆ. ಆ ಒಂದು ಆಕ್ಯುರಸಿ ಇದು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ವಿಪ್ರೈರಿತಸ್ತತ ಇತೀರಿತ ವಾಕ್ಯಮೇತೆ ಶೃಣ್ವಂತ ಏವ ಪರಿಚಕ್ರಮುರುತ್ತರಾಶಾಂ ಷಣ್ಣಾಂಚ ಮಧ್ಯಗಮುದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಬಹುಲ ಪೌರುಷಲಕ್ಷಣಂಚ ದೃಷ್ಟ್ವೈವ ಮಾರುತಿಮಸಾ ಉಪಲಪ್ಸ್ಯತೀಹ ಕೃಷ್ಣಾಮಿತಿ ಸ್ಮ ವಚಃ ಪ್ರವದಂತಿ ವಿಪ್ರಾಹ. ಷಣ್ಣಾಂ ಚ ಮಧ್ಯಗಂ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ
ಬಹುಲ ಪೌರುಷ ಲಕ್ಷಣಂ ಚ ದೃಷ್ಟ್ವಾ ಏವ ಮಾರುತಿಂ ಅಸೌ ಉಪಲಕ್ಷ್ಯತಿ ಇಹ ಕೃಷ್ಣಾಂ ಇತಿ ಸ್ಮ ಚ ವಚಃ ಪ್ರವದಂತಿ ವಿಪ್ರಾಹ. ಬ್ರಾಹ್ಮಣರೆಲ್ಲ ಇವರು ನೋಡ್ತಾರೆ, ನೀವೆಲ್ಲಿಗೆ ಬನ್ನಿ, ನೀವೇನೋ ಬನ್ನಿ ಅಂತ ಕರೀತಾರೆ. ಇವರು ನೋಡ್ತಾರೆ. 6 ಜನ ಇದ್ದಾರೆ ಇವರು. ಯಾರ್ಯಾರು? 5 ಜನ ಪಾಂಡವರು ಮತ್ತು ಕುಂತಿದೇವಿ. ಷಣ್ಣಾಂಚ ಮಧ್ಯಗಂ, ಅವ್ರ ಮಧ್ಯದಲ್ಲಿ ಬರಿರೋದು. ಅವ್ರ ಮಧ್ಯದಲ್ಲಿ ಇರ್ತಾರೆ. 6 ಜನದ ಮಧ್ಯದಲ್ಲಿ ಅಂದ್ರೆ ಮಧ್ಯ ಅಂದ್ರೆ ಏನರ್ಥ? ಇದಕ್ಕೆ ಸೆಂಟರ್ ಅಂತ ಅರ್ಥ. ಒನ್ ಅಮಾಂಗ್ ದೆಮ್ ಅಂತ ಅಷ್ಟೇ. ಮಧ್ಯ ಇದ್ದಂತಹ ಉದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಬಹುಲ ಪೌರುಷ ಲಕ್ಷಣಂಚ. ನೋಡಿದ ತಕ್ಷಣ ವಿಶಾಲ ವಕ್ಷಸ್ಥಲಂ, ವೇದವ್ಯಾಸರ ವರ್ಣನೆ ಮಾಡಬೇಕಾದ್ರೆ ವಿಸ್ತೀರ್ಣ ವಕ್ಷ ಕಮಲಾಯತಾಕ್ಷ, ಎದೆ ಭಾಗ ಬಹಳ ವಿಸ್ತಾರವಾಗಿರ್ಬೇಕು, ಹೊಟ್ಟೆ ಬಹಳ ಚಿಕ್ಕದಿರ್ಬೇಕು. ಅದು ಸರಿಯಾದ ಲಕ್ಷಣ. ಉಲ್ಟಾಪಲ್ಟ ಆದರೆ ಅದು ಅವಲಕ್ಷಣ ಅಂತ ಅರ್ಥ. ವಂಚಾಲಕಾನ್ ಬಹುಲ ಪೌರುಷ ಲಕ್ಷಣಂಚ. ಲಕ್ಷಣ ಗೊತ್ತಿತ್ತು ಬ್ರಾಹ್ಮಣರಿಗೆ. ಲಕ್ಷಣವಂತ ಅಂತ ಕರೀತಾರೆ, ಲಕ್ಷಣವಂತ. ಇಲ್ಲ ಧಾತೃಂಶ ಲಕ್ಷಣೋಪೇತ. ಬಹುಲ ಪೌರುಷ ಅಂದ್ರೆ ಪೂರ್ಣ ಅಂತ. ಬಹು ಶಬ್ದ ಪೂರ್ಣತಾಯ, ಪೂರ್ಣ ಲಕ್ಷಣ ಇರತಕ್ಕಂತಹ. ಚ ದೃಷ್ಟಯ, ಇವನು ನೋಡ್ತಿರ್ಲಿಕ್ಕೇನೆ ಮಾತಾಡ್ಕೊಂಡ್ರಂತೆ. ಮಾರುತಿಂ ಅಸೌ ಉಪಲಪ್ಸ್ಯತೀಹ ಕೃಷ್ಣ. ಬಹುಶಃ ದ್ರೌಪದಿ ಕುಮಾರ ಈತನಿಗೆ ಆಗತ್ತೆ ಅಂತ ಕಾಡತ್ತೆ ಅನ್ಕೋತಾರೆ. ದ್ರೌಪದಿ ಬಗ್ಗೆ ಭಾರಿ ಕೇಳಿದ್ರು, ಬಹಳ ಲಕ್ಷಣವತಿ ಅಂತ ಹೇಳಿ. ಈತ ಲಕ್ಷಣವಂತನಾದ್ದರಿಂದ ಇವರಿಬ್ಬರು ಮದುವೆ ಆಗತ್ತೆ. ಅವ್ರು ಮಾತಾಡ್ಕೊತಾ ಹೋಗ್ತಾ ಇದ್ದಾರೆ. ಸೊ ಬ್ರಾಹ್ಮಣರ ಮಾತು ಏನಾಗೋದಿಲ್ಲ, ಒಂದು ಸುಳ್ಳಾಗೋದಿಲ್ಲ. ಅದೊಂದು ಅಂಶ. ಮತ್ತೆ ಇನ್ನೊಂದು ಅರ್ಥದಲ್ಲಿ ವಿಪ್ರವಾಕ್ಯೋ ಜನಾರ್ದನ ಇದ್ದೇ ಇದೆ. ಬ್ರಾಹ್ಮಣೋಸ್ಯ ಮುಖಮಾಸೀತ, ಆದ್ದರಿಂದ ನಡೀತು. ಅಂದ್ರೆ ಏನು ಏನು ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಹೇಳಿದ್ದವ್ರು. ಕ್ಷತ್ರಿಯರು ಗುಂಪಿನಲ್ಲಿ ಹೆಚ್ಚು ಅನೌನ್ಸ್ ಮಾಡಿದ್ದ. ಅನೌನ್ಸ್ಮೆಂಟ್ ಕಾಮನ್ ಅದು, ಗೊತ್ತಾಯ್ತಾ? ಸ್ಪೆಷಲ್ ಆಗಿ ಎಲ್ಲಿಗೆ ಅಟೆನ್ಷನ್ ಕೊಟ್ಟ ಕ್ಷತ್ರಿಯರಿಗೆ ಸ್ಪೆಷಲ್ ಅಟೆನ್ಷನ್. ಆಯ್ತಾ? ಅದಕ್ಕೆ ನಿಶ್ಚಯ ಇಲ್ಲ ಆತಗೆ ಎಲ್ಲಿದ್ದಾರೆ ಅಂತೇಳಿ. ಆದ್ರಿಂದ ಕ್ಷತ್ರಿಯರಿಗೆ ಹೆಚ್ಚು ಅಟೆನ್ಷನ್ ಕೊಟ್ಟು, ಬ್ರಾಹ್ಮಣ ವೇಷದಲ್ಲಿ ಇರ್ಬೋದಲ್ಲ, ಬೇರೆ ವೇಷದಲ್ಲಿ ಇರ್ಬೋದು, ಯಾವ ವೇಷದಲ್ಲಿ ಬೇಕಾದ್ರೆ ಇರ್ಬೋದು ಅಂತ ತಿಳ್ಕೊಂಡು ಎಲ್ಲರಿಗೂ ಓಪನ್ ಇನ್ವಿಟೇಷನ್. ಸ್ಪೆಷಲ್ ಆಗಿ ಇವರಿಗೆ ಕ್ಷತ್ರಿಯರಿಗೆ, ಯಾಕಂದ್ರೆ ಕ್ಷತ್ರಿಯರ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬಿಟ್ಟು. ರಾಮದೇವರು ಏನ್ ಮಾಡಿದ್ರು? ರಾವಣ ದಕ್ಷಿಣ ದಿಕ್ಕಿಗೆ ಕರ್ಕೊಂಡೋಗಿರೋದು ಸೀತಾಕಟ್ಟಿನ 4 ದಿಕ್ಕಿಗೆ ಓಡಿಸ್ತಾರೆ. ಯಾಕೆ ಒಂದಕ್ಕೆ ಹೋಗ್ಲಿಲ್ಲ ಅಂತ ಕೇಳಿದ್ರೆ, ಪ್ರಾಬಬಿಲಿಟಿ ಜಾಸ್ತಿ ಇರೋದೆಲ್ಲಿ? ದಕ್ಷಿಣ ದಿಕ್ಕಿ. ಆದ್ರೆ ದಕ್ಷಿಣಕ್ಕೆ ಹೋದವನು ಈ ಕಡೆ ಹೋದ್ರೆ ಈ ಕಡೆ ಹೋಗ್ಬೇಕು ಅಂತಿಲ್ಲ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಟರ್ನ್ ತಗೊಂಡ್ಬಿಡ್ಬೋದು. ಈಗ ಕಳ್ಳರು ಹೇಳಿ ಕಳ್ಳರು ಆಗುತ್ತಾರೆ, ದಿಕ್ಕು ತಪ್ಪಿಸ್ತಾರ. ಅದ್ರಾಸಗಳು ಬೆರೀತಾರದು. ಈ ಪ್ರಶ್ನೆ ಸಾಮಾನ್ಯ ತುಂಬ ಜನ ಹಾಕೊಳ್ಳೋದೇ ಇಲ್ಲ. ದಕ್ಷಿಣ ದಿಕ್ಕಿಗೆ ಸ್ಪಷ್ಟ ಗೊತ್ತಿದ್ದ ಮೇಲೆ ಜಟಾಯು ಹೇಳಿದ್ದಾರೆ, ಆ ಕಡೆ ಹೋಗಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಗೊತ್ತಿದ್ರು ಕೂಡ 4 ದಿಕ್ಕಿಗೆ ಯಾಕೆ ಕಳಿಸಿದ್ರು? ಇದು ಪ್ರಶ್ನೆ ಇದು. ಅದಕ್ಕೆ ರಾಜನೀತಿ. ಏನು ರಾಜನೀತಿ ಅಂದರೆ, ಕಳ್ಳರು ಸರ್ವಜ್ಞ ರಾಮದೇವರು ಸೀತಾ ಅಪಹರಣೆ ಆಗಿಲ್ಲ ಫಸ್ಟ್ ಆಫ್ ಆಲ್, ಅದು ಬೇರೆ. ಲೋಕದ ರಾಜನೀತಿ ತೋರಿಸ್ಬೇಕು. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣ. ನಮ್ಮಲ್ಲಿ ಆಗ್ತಿರೋದೇನೀಗ, ಯಾವುದೋ ಒಂದು ಹುಡುಕ್ಲಕ್ಕೆ ಕಮಿಷನ್ ಮಾಡ್ತಾರೆ, ತುಂಬ ಲೇಟ್ ಆಗ್ತಾ ಹೋಗುತ್ತೆ. ಜನಗಳು ವಿಷಯನ ಮರ್ತೇ ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಏನಾಯ್ತು ಅಂತ ರಿಪೋರ್ಟ್ ಬಂದ್ರೆ ಏನು ನೋಡೋಕೆ ಹೋಗೋದಿಲ್ಲ. ಆಗಷ್ಟು ದೊಡ್ಡ ಸುದ್ದಿ ಆಗುತ್ತೆ. ಆಮೇಲೆ ಏನು ಕೇರೆ ಮಾಡೋದು. ಆದರೆ ಟೈಮ್ ಸಾಕಷ್ಟು ವೇಸ್ಟ್ ಆಗಿರುತ್ತೆ. ತುಂಬ ಜನ ಲಾಯರ್ಸ ಹೇಳ್ತಾರೆ, ಕ್ರಿಮಿನಲ್ ಕೇಸ್ ತುಂಬ ಡೇಟ್ ಮುಂದೆ ತಗೋತಾ ಹೋಗ್ತಾರೆ. ಸಾಮಾನ್ಯ ಜನರಲ್ ಆಗಿ ಹೇಳ್ತಾರಂತ. ಯಾಕೆಂದ್ರೆ ಅಷ್ಟೊತ್ತೇ ಹಳೆಯವ್ರು ಹೋಗ್ಬಿಟ್ಟಿರ್ತಾರೆ, ಮರ್ತು ಬಿಟ್ಟಿರ್ತಾರೆ, ಸತ್ಯ ಹೋಗಿರ್ತಾರೆ. ಅವಾಗೇನಾಗುತ್ತೆ, ಕೇಸ್ ವೀಕ್ ಆಗ್ತಾ ಬರುತ್ತೆ. ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಬೇಕು ಅಂತ ಹೇಳ್ಬೋದು, ಇದೊಂದು ಅಷ್ಟೇ. ಆದ್ದರಿಂದಾನೇ ಡಿಲೇ ಇನ್ ಟ್ಯಾಕ್ಟಿಸ್ ಅಂತ ಕರೀತಾರೆ. ಮಾಡಿದಷ್ಟು ಕೂಡ ಮರಿಲಿಕ್ಕೆ ಶುರು ಆಗ್ತಾರೆ. ನೋಡಿದವ್ರು ಕೂಡ ಮರ್ತು ಬಿಡ್ತಾರೆ. ಅವಾಗ ಕೇಳ್ತಾರೆ, ಡೇಟ್ ಯಾವತ್ತು ಹೇಳು, ಅವತ್ತು ಹೇಳುದು. ಡೇಟ್ ತಪ್ಪ ನೋಡಿದ ಸರಿ ಸಾಕ್ಷಿ ಅಲ್ಲ ಇವರು. ಇಷ್ಟು ಡೇಟ್ ಲ್ಯಾಪ್ಸ್ ಆಗಿದೆ ನೋಡೋದಿಲ್ಲ. ಯಾವ ಕಡೆಯಿಂದ ನೋಡಿದ್ರೆ ಈ ಕಡೆ ನೋಡಿದ್ರೆ ಆ ಕಡೆಯಿಂದ ಅಲ್ಲ, ಆ ಕಡೆ ಇನ್ನೊಮ್ಮೆ ಹೇಳು ಅಂತಾರೆ. ಈ ಕಡೆ ಅಂತ ಹೇಳಿದ್ರೆ ಡೌಟ್ ಇದೆ ಅವರಿಗೆ. ಅವ್ರು ದಾರಿ ತಪ್ಪಿಸಾಗ ಪ್ರಶ್ನೆ ಕೇಳೋದು ಸಾಮಾನ್ಯ. ಅವನು ಸಿಕ್ಕಾಕಿ ಹೋಗ್ತಾ. ಸಾಮಾನ್ಯ ಟ್ರೈನ್ ಅಪ್ ಇವರೆಲ್ಲ, ಅವನು ಟ್ರೈನ್ ಆಗಿರೋದಿಲ್ಲ ಅಂತ ಈ ರೀತಿ ಆಗಿಬಿಡೋದು. ಯಾತ ಕೇಳಿದ್ರೆ ಡಿಲೇ ಆಗಬಾರ್ದು. ಈಗ ಏನಾಯ್ತು, ಉದಾಹರಣೆಗೆ ರಾಜನೀತಿ. ದಕ್ಷಿಣಕ್ಕೆ ಹೋದ್ರು, ಇಲ್ಲ ಅಂತ ವಾಪಸ್ ಬಂದು, ಮತ್ತೆ ಉತ್ತರಕ್ಕೆ ಕಳಿಸೋದು, ಮತ್ತೆ ವಾಪಸ್ ಬರೋದು. 4 ತಿಂಗಳು ಹೋಗ್ತಿತ್ತು. ಏನು ಮಾಡಿದ್ರೆ ಒಂದೇ ದಿನ ಕಳಿಸಿದ್ರು. ಆದರೆ ಅಲ್ಲಿ ವಿಶೇಷ ಇದೆ. ಮತ್ತೆ ದಕ್ಷಿಣಕ್ಕೆ ಹೋಗಿರೋ ಪ್ರಾಬಿಲಿಟಿ ಜಾಸ್ತಿ ಆದ್ದರಿಂದ ಪ್ರಾಮಿನೆಂಟ್ ಪರ್ಸನ್ಸ್ ಎಲ್ಲ ಅಲ್ಲಿ ಕಳಿಸಿತ್ತು. ಗೊತ್ತಾಯ್ತಾ? ರಾಜ ಹೀಗೆ ಮಾಡಬೇಕು ಅಂತ ಅರ್ಥ. ಸಂಭಾವ್ಯವಾದ ಹೇಗಿರುತ್ತೆ. ಸೊ ರಾಮಾಯಣ ಓದೋದ್ರಿಂದ ಸಾಮಾಜಿಕ ಇದು ರಾಜನೀತಿ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಎಲ್ಲ ತಿಳಿಯೋದು. ಅದಕ್ಕೆ ಅಂದ್ರೆ ಓದಿ ಅಂತ ಹೇಳೋದು. ಇವ್ರ ಕಥೆನೂ ತಪ್ಪು ಹೇಳಿ ಇದನ್ನು ತಪ್ಪು ಹೇಳ್ಬಿಟ್ಟು ಏನು ಉಪಯೋಗ ಇರುತ್ತೆ, ಮೀನಿಂಗ್ಲೆಸ್ ಆಗುತ್ತೆ. ಅದು ಪ್ರವಚನ ಎಲ್ಲ ಹೇಗಿರ್ಬೇಕು, ಪಾಠದ ಅಕ್ಯುರಸಿಯಲ್ಲಿರಬೇಕು. ಪಾಠದಲ್ಲಿ ಪ್ರವಚನಾದಿಗಳು ಹೆಚ್ಚು ವಿಷಯ ಹೇಳೋಕ್ಕಾಗೋದಿಲ್ಲ ಕೆಲವು ಸಲ, ಟೈಮ್ ಲಿಮಿಟ್ ಇದ್ದಾಗ. ಆದ್ರೆ ತಪ್ಪು ಹೇಳಬಾರ್ದು. ಅರ್ಥ ಆಯ್ತಾ? ಬಟ್ ಇದರಲ್ಲಿ ಏನು ಮಾಡಬೇಕು, ಪಾಠದಲ್ಲಿ ಟೈಮ್ ಪ್ರಶ್ನೆ ಬರೋದಿಲ್ಲ. ಪಾಠದಲ್ಲಿ ಕ್ವಶನ್ಸ್ ಇಲ್ಲ.
ಈ ಒನ್ ಡೇ ಮ್ಯಾಚ್ ಬೇರೆ, ಟೆಸ್ಟ್ ಮ್ಯಾಚ್ ಅಂತಾರಲ್ಲ ಆ ಟೈಪು. ನಿಧಾನ ಮಾಡೋಂಗಿಲ್ಲ. ನಿಧಾನ ಕ್ಲಿಯರಾಗಿ ಹೇಳಿದ್ರು. ಈ ಪಾಠ ಹೇಳೋ ಅಭ್ಯಾಸನೇ ಇಲ್ಲ ಅದರಿಂದಾಗೇನೆ ಹೋಗ್ಬಿಡುತ್ತೆ. ಇವ್ರು ಪಾಠ ಹೇಳೋ ಅಭ್ಯಾಸ ಭಾರಿ ರೇರ್. ಹೇಳಿದ್ರೆ ಲೋಯರ್ ಲೆವೆಲ್ ಹೇಳ್ತಾರೆ, ಹೈಯರ್ ಲೆವೆಲ್ ಇಲ್ಲ. ಇದು ಹೈಯೆಸ್ಟ್ ಲೆವೆಲಲ್ಲಿ ಆಗ್ಬೇಕು ಆ್ಯಕ್ಚುಲಿ. ಇದು ಹೈಯರ್ ಲೆವೆಲ್ ಕೂಡ ಆಗಬಾರ್ದು. ಏನಾಗಬೇಕಿದು ಎಲ್ಲರಿಗೂ ರೀಚ್ ಆಗ ಕಾಮನ್ ಟೆಕ್ಸ್ಟ್ ಆದ್ದರಿಂದ ಹೈಯೆಸ್ಟ್ ಲೆವೆಲಲ್ಲಿ ಪಾಠ ಪ್ರವಚನ ಆಗುತ್ತೆ. ಕೇಳಿದವರಿಗೆ ಏನಾಗ್ತಾ ಹೋಗ್ಬೇಕು ಇದರಲ್ಲಿ? ಇತಿಹಾಸವಾಗಿ ಸತ್ಯ ಇದು, ವಾಚಿಕೇನಾಥ ಸತ್ಯ, ಅಧ್ಯಾತ್ಮವಾಗಿ ಸತ್ಯ, ಕಾವ್ಯವಾಗಿ ಶ್ರೇಷ್ಠ. ಆಗ ಅವ್ರಿಗೆ ಗೌರವ ಜಾಸ್ತಿ ಆಗುತ್ತೆ. ಅದು ನಿಜವಾಗ್ಲೂ ಧರ್ಮ ಪಾಲನೆ ಮಾಡ್ತಾರೆ, ಸುಧಾರ ಮಾಡೋದಿಲ್ಲ. ವಿಪ್ರೈರಿತಸ್ತತ ಇತೀರಿತ ವಾಕ್ಯಮೇತೆ ದೃಷ್ಟ್ವೈವ ಮಾರುತಿ ಮಸೌ ಉಪಲಪ್ಸ್ಯತೀಹ ಕೃಷ್ಣಾಮಿತಿ ಸ್ಮ ತವಚಃ ಪ್ರವದಂತಿ ವಿಪ್ರಾಹ. ಪ್ರವದಂತಿ ಸೇರಿಸಿದ್ರು. ಅದು ದೇವರು ಪ್ರೇರೇಪಣೆಯಿಂದ ಮಾತಾಡ್ತಾರೆ ಅಂತ ಅರ್ಥ. ಬ್ರಾಹ್ಮಣೋಸ್ಯ ಮುಖಮಾಸೀತ. ಆದ್ದರಿಂದ ಬ್ರಾಹ್ಮಣ ಏನೇ ಮಾತಾಡಿದ್ರೆ ಏನಿರುತ್ತೋ ಅದಕ್ಕೊಂದು ವಿಶೇಷ ದೇವರ ಸನ್ನಿಧಾನ ಬಾಯಲ್ಲಿ ಅಂತ ಅರ್ಥ. ರಾತ್ರೌ ದಿವಾಚ ಸತತಂ ಪಥಿ ಗಚ್ಚಮಾನಾಃ ಪ್ರಾಪುಃ ಕದಾಚಿದಥ ವಿಷ್ಣುಪದೀಂ ನಿಶಾಯಾಂ ಸರ್ವಾಂಶ ರಕ್ಷಿತುಮಗಾದಿಹ ಪೃಷ್ಠತಶ್ಚ ಭೀಮೋಗ್ರ ಏವ ಶತಮನ್ಯುಸುತೋಂತರೆ ಅನ್ಯೇ. ರಾತ್ರೌ ದಿವಾಚ ಸತತಂ ಪಥಿ ಗಚ್ಚಮಾನಾಃ ಪ್ರಾಪುಃ ಕದಾಚಿತ್ ಅಥ ವಿಷ್ಣುಪದೀಂ ನಿಶಾಯಾಂ ಸರ್ವಾಂಚ ರಕ್ಷಿತುಂ ಅಗಾದಿಹ ಪೃಷ್ಠತಶ್ಚ ಭೀಮಃ ಅಗ್ರೆ ಏವ ಶತಮನ್ಯುಸುತಃ ಅಂತರೆ ಅನ್ಯೇ. ರಾತ್ರೌ ದಿವಾಚ ಸತತಂ ಪಥಿ ಗಚ್ಚಮಾನಾಃ. ರಾತ್ರಿ ಹಾಗೂ ಹಗಲು ರಾತ್ರಿ ಸಂಚಾರ ಮಾಡಿದರು. ರಾತ್ರೌ ದಿವಾಚ, ಹಗಲೂ ರಾತ್ರಿ ಅಂದರೆ ನಾನ್ ಸ್ಟಾಪ್. ಪಾಂಡವರ ಪ್ರಯಾಣ ಹೇಗಿತ್ತು, ನಾನ್ ಸ್ಟಾಪ್ ಹೋಗ್ತಾ ಇದ್ರು. ಬ್ರಾಹ್ಮಣ ಏನು ಮಾಡ್ತಾ ಇದ್ರು, ಮಧ್ಯೆ ಮಧ್ಯೆ ಹಾಲ್ಟ್ ಮಾಡ್ತಾ ಇದ್ರು. ಈ ಪಾದಯಾತ್ರೆ ಹೋಗೋರೆಲ್ಲ ಹಾಲ್ಟ್ ಮಾಡ್ತಾರೆ ನೈಟ್ ಟೈಮ್ ಸಾಮಾನ್ಯವಾಗಿ. ಅವ್ರು ಹಾಗೆ ಮಾಡಿ, ಇವ್ರಿಗೆ ಯಾರು ಲೆಕ್ಕ ಇಲ್ಲ ಅದೆಲ್ಲ. ಇವರು ದೇವತೆಗಳು ಒಂದು, ಕ್ಷತ್ರಿಯರು ಒಂದು. ಅದಕ್ಕಾಗಿ ಮುಂದೆ ಹೊರಟ್ಬಿಡ್ತಾ ಇದ್ರು. ಪತಿ ಗಚ್ಚಮಾನಾಹ. ಇವರು ನೈಟ್ ಹಾಲ್ಟ್ ಮಾಡ್ತಾನೆ ಇರಲಿಲ್ಲ ಪಾಂಡವರು. ವೇದವ್ಯಾಸರು ಬೇಗ ಹೋಗೈತೆ, ಬೇಗ ಹೊರಡ್ತಾ ಇದ್ದಾರೆ. ಮತ್ತು ಆಯಾಸ ಇಲ್ಲ ಇವರಿಗೆ, ಅವ್ರಿಗೆ ಆಯಾಸ ಇಲ್ಲ. ಪ್ರಾಪುಹು ಕದಾಚಿತಥ ವಿಷ್ಣುಪದೀಂ ನಿಶಾಯ. ಸಂಚಾರ ಮಾಡ್ತಾ ಮಾಡ್ತಾ ಗಂಗಾ ತೀರದ ಈ ಕಡೆಗೆ ಪಾಂಚಾಲ ಇರೋದು, ಆ ಕಡೆಗೆ ದ್ರೋಣಾಚಾರ್ಯ ತಗೊಂಡಿದ್ದು. ಸೊ ಈ ಕಡೆಗೆ ದಾಟ್ಲಿಲ್ಲ ಗಂಗಾನ. ಗಂಗೆಯ ಗುಂಟ ಅಂತ ಹೇಳ್ತಾರೆ. ಗಂಗೆಯ ತೀರದ ಪ್ರಕಾರ ಹೋದರು. ಪಾಂಚಾಲ ಪಟ್ಟ ಇನ್ನು ಮುಂದೆ ಬರ್ತಾ ಇದೆ. ಮಧ್ಯರಾತ್ರಿ ಸಮಯ ಆಗೊಂದು ಪ್ರಸಂಗ ನಡೀತು. ಗಂಗಾ ತೀರದಲ್ಲಿ ಹೋಗ್ತಿರ್ಬೇಕಾದ್ರೆ ವಿಚಿತ್ರ ಪ್ರಸಂಗ ಒಂದು ನಡೀತು. ಏನಾಯ್ತಾಗ ಮತ್ತಿದ್ದೊಂದು ಹೇಳ್ತಾರೆ. ರಾತ್ರಿ ಬಂದರು, ಅವ್ರ ಪ್ರಯಾಣದ ಕ್ರಮ ಹೇಗಿತ್ತು ಹೇಳ್ತಾರೆ. ಪಾಂಡವರು ಹೇಗೆ ಹೋಗ್ತಾ ಇದ್ದಾರೆ, ಇದು ಕೂಡ ಬಹಳ ಹೈಲಿ ಆಧ್ಯಾತ್ಮಿಕ ತತ್ವ ವಿಚಾರ ಹೇಳ್ತಾರೆ ಆಚಾರ್ಯ. ಸುಮ್ಮನೆ ಹೋದ್ರು ಅಂತ ಎಲ್ಲರೂ ಹೇಳ್ಬಿಡ್ತಾರೆ ಅಷ್ಟೇ. ಇಲ್ಲಿ ಹಾಗಲ್ಲ. ಸರ್ವಾಂಶ್ಚ ರಕ್ಷಿತು ಮಗಾದಿಹ ಪೃಷ್ಠತಶ್ಚ ಭೀಮಃ ಅಗ್ರೇ ಏವ ಶತಮನ್ಯುಸುತಃ ಅಂತರೆ ಅನ್ಯೇ. ಭೀಮಸೇನ ಎಲ್ಲರ ಹಿಂದೆ ಹೋಗ್ತಾ ಇರೋದು. ಎಲ್ಲರ ಹಿಂದೆ ಭೀಮಸೇನ, ಎಲ್ಲರ ಮುಂದೆ ಅರ್ಜುನ, ಮಧ್ಯದಲ್ಲಿ 4 ಜನ ಮಧ್ಯದಲ್ಲಿ ಹೀಗೆ ಹೋಗ್ತಾ ಇದ್ದಾರೆ. ಈಗ ಹೋಗೋದ್ರಲ್ಲೂ ಅರ್ಥ ಇದೆ, ಎಷ್ಟು ಚೆನ್ನಾಗಿದೆ ನೋಡ್ಬೇಕಾದ್ರೆ. ಆಚಾರ ವಿಷಯನೇ ಪ್ಯಾಕ್ ಮಾಡಿ ಹೇಳ್ಬಿಡ್ತಾರೆ. ಮಹಾಭಾರತದಲ್ಲಿ ಶ್ಲೋಕದಲ್ಲಿ ಅನೇಕ ಶ್ಲೋಕ ಹೇಳಿದ್ರೆ ಒಂದೇ ಶ್ಲೋಕದಲ್ಲಿ ಸೇರಿಸಿ ಅಧ್ಯಾತ್ಮರ ಹೊರಗೆ ಬರೀತಾರೆ. ಸರ್ವಾಂಶ ರಕ್ಷಿತು. ಹಿಂದೆ ಹೋಗ್ತಿರೋದು ಯಾತಕ್ಕೆ, ಎಲ್ಲ ರಕ್ಷಣೆ ಮಾಡಕ್ಕೆ ಹಿಂದೆ ಹೋಗ್ತಾ ಇದ್ದಾರೆ. ಕೆಲವು ಸರ್ತಿ ಮುಂದೆ ಹೋಗೋದು ಇಂಪಾರ್ಟೆಂಟ್, ಕೆಲವು ಸರ್ತಿ ಹಿಂದೆ ಹೋಗೋದು ಇಂಪಾರ್ಟೆಂಟ್. ನೈಟ್ ಟೈಮ್ಸಲ್ಲಿ ಅವಾಗ ಎಲ್ಲಿ ರಿಸ್ಕ್ ಜಾಸ್ತಿ, ಮೊದಲೇ ಕತ್ಲು, ಹಿಂದಿನಿಂದ ಬರೋದು ಜಾಸ್ತಿ ಸಾಮಾನ್ಯವಾಗಿ, ಗೊತ್ತಾಯ್ತಾ. ಅದರಿಂದ ಹಿಂದೆ ಹೋಗ್ಬೇಕಾದ್ರೆ ಮಕ್ಕಳು ಕೂಡ ಏನು ಮಾಡ್ತಾರೆ, ಕತ್ಲು ಕೂಡ ಯಾರು ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಹಿಂದೆ ಧೈರ್ಯ ಯಾರು ಇರಬೇಕು, ಅವಾಗ ಕಾಲಿಡ್ತಾರೆ. ಅದು ಅವ್ರಿಗೆ ಮಕ್ಕಳು ಸೈಕಾಲಜಿ ಮುಂದೆ ಬರ್ತಾರೆ, ಹಿಂದೆ ಬರ್ಲಕ್ಕೆ ಹೋಗ್ತಾರೆ. ಅವರಿಗೆ ಒಟ್ಟು ಇದು ಬೇಕು, ಅವ್ರಿಗೆ ಸೆಕ್ಯೂರಿಟಿ ಬೇಕು. ಕೊನೆಗೆ ತೀರ್ಮಾನ ಮಾಡ್ತಾರೆ ಮುಂದೆ ಹೋಗೋದೇ ವಾಸಿ ಅಂತೇಳಿ. ಯಾತಕ್ಕೆ ಅಂದರೆ ಮುಂದೆ ಹೋಗೋದು ಅನ್ಕೊಂಡು ಹಿಂದಿರೋ ಮುಂದವರೆಲ್ಲ ಕಾಣಿಸ್ತಾರೆ, ಅದರಿಂದ ರಕ್ಷಿಸ್ಬೋದು ಅವ್ರನ್ನ, ಗೊತ್ತಾಯ್ತಾ. ಹಿಂದೆ ಹೋಗ್ಬಿಟ್ರೆ ಮುಂದೆ ಎಷ್ಟು ಮಿಸ್ ಆಗಿಬಿಡ್ತಾರೆ. ಎಷ್ಟೋದ್ರೆ ಹಾಗಾಗಿದೆ. ನೀವು ಆ್ಯಕ್ಚುಲಿ ತಮಾಷೆ ಅಲ್ಲ. ಯಾರೋ ಆಸ್ಪತ್ರೆ ಕರ್ಕೊಂಡು ಹೊರಟಿದ್ದಾರೆ ಕೂಸಿನ ಮಗುನ, ಅದು ಹಿಂದೆ ಕೂತಿದೆ, ಹೋದೆಲ್ಲ ಬಿದ್ದೋಗ್ಬಿಟ್ಟಿದೆ ದಾರಿಯಲ್ಲಿ. ಆಫೀಸರ್ ಹೊರಡ್ತಾರೆ, ಆಸ್ಪತ್ರೆಗೆ ಯಾರೋ ಸೇರಿಸಿದ್ದಾರೆ ಆಗಲೇ ಮಗುಂಥದ್ದು, ಇವರಿಗಿಂತ ಫಾಸ್ಟಾಗಿ. ಅಲ್ಲಿ ಹುಡ್ಸಕ್ಕೆ ಹೋದ್ರೆ ಇಲ್ಲೇ ಇದೆ ಮಗು. ಒಂದು ಅರ್ಥ ಏನಂತ ದಾರಿ ಬಿಡಿಸ್ಕೊಂಡು ಹೋಗ್ಬಿಟ್ಟಿದೆ. ನೀವು ಸುಮ್ಮನೆ ಹೋಗ್ತೀರಿ ದಾರಿ ಒಳಗೆ, ಹಿಂದೆ ಮಗು ಕೂತಿರ್ತಾರೆ, ನಿದ್ದೆ ಮಾಡ್ತಿರುತ್ತೆ ಎಷ್ಟೋ ಸಲ. ಅದು ನಿದ್ದೆ ಮಾಡ್ತಿರುತ್ತೆ, ಬಿದ್ದೋರಿಗೆ ಕೇಳೋರೇ ಇಲ್ಲ. ಆ ಥರ ಎಷ್ಟೋ ಸತಿ ನಡೆದಿದೆ ಆ ಥರ. ಅದಕ್ಕೆ ಹಿಂದೆ ಅದಕ್ಕೆ ಹೇಳ್ತಾರೆ ಯಾವಾಗ ಕೊಂಡು ಮುಂದೆ ಹೋಗಿ ಹಿಂದೆಲ್ಲ ನೋಡ್ಕೊಂಡ್ಬರ್ತಾರೆ. ಹಿಂದೆ ಆ್ಯಕ್ಚುಲಿ ಹಿಂದೆ ನೋಡ್ಕೊಂಡು ಯಾತಕ್ಕೆ ಬರ್ತಾರೆ, ಎಲ್ಲರೂ ಇದ್ದಾರ ಸೇಫ್ಟಿಗೋಸ್ಕರ. ಈ ಸೈಕಾಲಜಿ ನೋಡ್ಕೋಬೇಕಿದ್ದಾರೆ. ಇದರಿಂದ ಏನು ಗೊತ್ತಿದ್ದವರಿಗೆ ಅರ್ಥ ಆಯಿತು, ಗೊತ್ತಿಲ್ಲದವರಿಗೆ ಹೀಗೆ ಹೋಗಬೇಕು ಅಂತ ಅರ್ಥ ಆಯಿತು. ಹಿಂದೆ ಯಾವಾಗಲೂ ಯಾರಿರಬೇಕು, ಪವರ್ಫುಲ್ ವ್ಯಕ್ತಿ ಇರಬೇಕು. ಅತಿ ಪವರ್ಫುಲ್ ಯಾರೋ ಭೀಮಸೇನ. ಮುಂದೆನೂ ಡೇಂಜರ್ ಇದೆ. ನೆಕ್ಸ್ಟ್ ಯಾರಿದ್ದಾರೆ, ಅರ್ಜುನ ಇದ್ದಾರೆ. ಇದು ಕರೆಕ್ಟ್ ಒಂದಿತ್ತು. ಅರ್ಜುನ ಮುಂದಿದ್ದಾರೆ, ಅರ್ಜುನ ಹಿಂದಿದ್ದಾರೆ.
ಯುದ್ಧದಲ್ಲಿ ಭೀಮ ಮುಂದೆ ಅರ್ಜುನ ಹಿಂದೆ. ಯಾಕೆ? ಆಪತ್ತು ಎಲ್ಲಿ ಜಾಸ್ತಿ ಇರೋದು? ಈಗ ಶತ್ರು ಎದುರಿಂದ ಹೊಡಿತಾರೆ ಯುದ್ಧದೊಳಗೆ. ಸೊ ಮುಂದಿರ್ಬೇಕಲ್ಲಿ. ಈ ಕತ್ಲಲ್ಲಿ ಕಾಳರು ಹಿಂದಿನಿಂದ ಬರ್ತಾರೆ, ಅದಕ್ಕೆ ಹಿಂದೆ ಇರ್ಬೇಕು. ಉಗ್ರ ಕ್ರೂರ ಪ್ರಾಣಿಗಳಾಗಲಿ ಕಾಳರಾಗಲಿ ಬರೋದು ರಾತ್ರಿಯಲ್ಲಿ ಹಿಂದಿನಿಂದ ಅಟ್ಯಾಕ್ ಮಾಡೋದು ಜನರಲಿ, ಗೊತ್ತಾಯ್ತಾ? ಅದನ್ನು ಭೀಮ ಹಿಂದಿದ್ದಾನೆ. ಇದೆಲ್ಲ ಕೇರ್ಫುಲ್ ಆಗಿ ನೋಡಿದ್ರೆ ಎಷ್ಟು ಅರ್ಥವತ್ತಾಗಿ ಬರೀತಾರೆ. ಸರ್ವಾಂಶ ರಕ್ಷಿತು ಮಗಾದಿಹ ಪೃಷ್ಠತಶ್ಚ ಭೀಮೋ ಅಗ್ರೆ ಏವ ಶತಮನ್ಯು ಸುತಃ ಅಂತರೇ ಅನ್ಯೇ. ಉಳಿದವರೆಲ್ಲ ಮಧ್ಯೆ ಇದ್ದು ಬಿಟ್ರು ಅಂತ ಹೇಳಿ ಮಧ್ಯೆ ಇದ್ದು. ಇದ್ರ ಮತ್ತೊಂದು ಅರ್ಥ ಇದೆ. ಅವ್ರು ಹೋಗ್ತಿರೋದು ಕಾಡೊಳಗೆ ಹೋಗ್ತಿದ್ದಾರೆ, ಗಂಗಾ ತೀರದಲ್ಲಿ ಹೋಗ್ತಾ ಇದ್ದಾರೆ. ಗಂಗಾ ಅಂದರೆ ಶಾಸ್ತ್ರ, ಕಾಡು ಅಂದರೆ ಸಂಸಾರ. ಗಂಗಾ ತೀರದಲ್ಲಿ ಹೋಗ್ತಾ ಇದ್ದಾರೆ. ಆಗ ರಿಸ್ಕ್ ಇದೆ, ಕಾಡೋದ್ರೆ ರಿಸ್ಕ್ ಇದೆ. ಗಂಗಾ ಪವಿತ್ರ ಇದೆ, ಸೊ ಶಾಸ್ತ್ರ ಓದ್ತಾ ಹೋಗಬೇಕು. ಸಂಸಾರ ಗಂಗಾ ಅಂದರೆ ಶಾಸ್ತ್ರ ಆದ್ದರಿಂದ ಶಾಸ್ತ್ರ ಓದ್ತಾ ಹೋಗ್ಬೇಕು. ಗಂಗಾ ತೀರದಲ್ಲೇ ಇರಬೇಕು, ಕಾಡಲ್ಲೂ ಹೋಗ್ಬೇಕು ಅನಿವಾರ್ಯ. ಮುಂದೆ ಯಾರು ಇರಬೇಕು? ಅರ್ಜುನ. ಹಿಂದೆ ಯಾರು ಇರಬೇಕು? ಭೀಮಸೇನ. ಅರ್ಜುನ ಅಂದ್ರೆ ಯಾರು? ಶ್ರವಣ ಮನನ ಧ್ಯಾನ ಹೇಳಿದ್ದಾರೆ, ಶ್ರುತಾದಿ ಅಂತ ಹೇಳ್ಬಿಟ್ಟಿದ್ದಾರೆ. ಶ್ರವಣ ಮರಣ ಮಾಡ್ಕೊಂಡು ಹೋಗ್ತಿರ್ಬೇಕು. ಮುಂದೆ ನೋಡು ಅಂತಾರೆ, ಮುಂದೆ ನೋಡಿ ಶ್ರವಣ ಮುಂದೆ ನೋಡ್ಬೇಕು. ಹಿಂದೆ ಭೀಮಸೇನ ವಾಯುದೇವರ ಜ್ಞಾನ, ಇದು ಅಧ್ಯಯನ, ಅದು ಜ್ಞಾನ. ಜ್ಞಾನದ ಬ್ಯಾಕಿಂಗ್ ಅಂತ ಕರೀತಾರೆ. ಬ್ಯಾಕಿಂಗ್ ಅಂದ್ರೆ ಏನು? ಬೆಂಬಲ ಅಂತ. ಯಾರು ಬ್ಯಾಕಿಂಗ್ ಇದ್ದ, ಯಾರು ಬೆಂಬಲವಾಗಿದ್ದಾರೆ? ಜ್ಞಾನದ ಬೆಂಬಲ ಇರಬೇಕು. ಮುಂದ್ಗಡೆಗೆ ಶ್ರವಣಾಮಣಗಳಿರಬೇಕು. ಮಧ್ಯದಲ್ಲಿ ಏನಿರಬೇಕು? ತಾಯಿ ಶ್ರುತಿ ಇದ್ದ ಹಾಗೆ. ಯಾರು? ಕುಂತಿ ವೇದ ಮಾತಾ ಅಂತ ಕರೀತಾರೆ. ಮಧ್ಯೆ ವೇದ ಇರಬೇಕು. ಧರ್ಮಾನುಷ್ಠಾನ ಮಾಡ್ತಿರ್ಬೇಕು. ಶೀಲ ವಿನಯ ಇರಬೇಕು ಮಧ್ಯದಲ್ಲಿ. ಅವಾಗ ಏನಾಗತ್ತೆ? ಸುರಕ್ಷಿತ ಪ್ರಯಾಣ ಆಗತ್ತೆ ಅಂತ. ಇದು ಶಾಸ್ತ್ರ. ಇದು ಆಚಾರ್ಯ ಹೇಳೋ ಸ್ಟೈಲ್ ಹಾಗೆ. ಎಲ್ಲದನ್ನ ಹಾಗೆ ಹೇಳೋದು. ಅದನ್ನ ಅಬ್ಸರ್ವ್ ಮಾಡಬೇಕು. ಅದು ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ಇತಿಹಾಸ ಆಗಬೇಕು, ತತ್ವ ಆಗಬೇಕು, ಗೊತ್ತಾಯ್ತಾ? ಉಪದೇಶ ಆಗಬೇಕು. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲರಿಗೂ ಸರ್ವಜ್ಞ ಮನ್ಯವನವೇಕ್ಷ ಸಕಾರ್ಯವೇ. ಇದೆಲ್ಲ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೊಂದು ಪುಸ್ತಕ, ಇದೊಂದು ಪುಸ್ತಕ, 3-4 ಪುಸ್ತಕ ಬರೀ ಏನು ಮಾಡಿ ಒಂದೇ ಸೇರಿಸಿಬಿಟ್ರು ಆಚಾರ್ಯ. ಕೊನೆಗೆ ಅದಕ್ಕೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಸರಿಯಾಗಿ ಓದಿ ಎಲ್ಲ ಇದರೊಳಗಿದೆ. ಒಂದು ಕೊಟ್ಟು ಎಲ್ಲ ಇದೆ ಹೋಗಿ ಅಂತ ಹೇಳಿದ್ರೆ ಹಾಗೆ ಎಲ್ಲ ಇದೆ. ನೋಡ್ಲಿಕ್ಕೆ ಬರ್ದೆ ಹೋದ್ರೆ ಗೊತ್ತಾಗಲ್ಲ ಅಷ್ಟೆ. ಪ್ರಾಪ್ತೆ ಉಲ್ಮುಖಧರೆ ಅರ್ಜುನ ಏವ ಗಂಗಾಂ ಗಂಧರ್ವ ರಾಜೈಹ ವಿತ್ರ ರಥೋರ್ಥರಾತ್ರೇ ದೃಷ್ಟೈವ ಪ್ರರಹಿತಾನುತಕಾಂತರಸ್ಥಃ ಛತ್ರಾತ್ಮಜ ಇತಿ ದರ್ಶಯಿತುಂ ಸಚಾಗಾತ್. ಪ್ರಾಪ್ತೆ ತದಾ ಉಲ್ಮುಖಧರೆ ಅರ್ಜುನೆ ಏವ ಗಂಗಾಂ ಗಂಧರ್ವರಾಜೈಹ ಚಿತ್ರರಥಃ ಅರ್ಧರಾತ್ರೇ ದೃಷ್ಟ್ವಾ ಏವ ವಿಪ್ರರಹಿತಾನ್ ಉತಕಾಂತರಸ್ಥಃ ಛತ್ರಾತ್ಮಜಾಃ ಇತಿ ದರ್ಶಯಿತುಂ ಸಹ ಚ ಆಗಾತ್. ಪ್ರಾಪ್ತೆ ತದಾ ಉಲ್ಮುಖಧರೆ ಅರ್ಜುನೇ ಏವ. ಅರ್ಜುನ ಮುಂದೆ ಬರ್ತಾ ಇದ್ದಾನೆ, ಕೈಲಿ ಏನು ಹಿಡ್ಕೊಂಡಿದ್ದಾನೆ? ಪಂಜು ಆತಕ್ಕೆ ಬೆಳಗಿ. ಉಲ್ಮುಖ ಅಂದ್ರೆ ಪಂಜು ಅಂತ ಅರ್ಥ. ಮುಂದೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ದಾರಿ ಕಾಣಬೇಕಲ್ಲ, ಅದಕ್ಕೋಸ್ಕರ. ಅರ್ಜುನ ಏವ ಗಂಗಾಂ ಗಂಧರ್ವ ರಾಜ. ಗಂಗಾ ತೀರದ ಹೋಗ್ತಿರ್ಬೇಕಾದ್ರೆ ಒಬ್ಬ ಗಂಧರ್ವ ಚಿತ್ರರಥ ಬಂದಿದ್ದ. ಚಿತ್ರರಥ ಹೆಸರು ಗಂಧರ್ವ ರಾಜ. ಅವನು ಅರ್ಧರಾತ್ರಿ ಆಗಿತ್ತು. ಅಲ್ಲೂ ಹಾಗೇನೆ ದೋಷೇಯುಷಾಂ ಸಮಮನೇನ ವನೇತಿ ಭೀಮೆ. ಉಡುಪಿಯಿಂದ ಪಾದಕ್ಷೇತ್ರ ಹೊರಟಾಗ ಏನಾಗಿತ್ತು? ದೋಷ ಅಂದ್ರೆ ಅರ್ಧರಾತ್ರಿ ಅಂತ ಹೆಸರು. ಅರ್ಧರಾತ್ರಿ ಹೋಗ್ತಿದ್ದಾರೆ. ಅವರೆಲ್ಲ ರೆಸ್ಟ್ ಹೋಗ್ಬಿಡ್ತಾರೆ ಬ್ರಾಹ್ಮಣರು. ಇವ್ರು ಯಾರೂ ಇಲ್ಲ, ಇಷ್ಟೇ ಜನ ಇರೋದೇ. ಮಧ್ಯದಂತೆ ಮಧ್ಯೆ ಸೇರ್ತಿದ್ರು. ರಾತ್ರಿ ಯಾರೂ ಇಲ್ಲ, ಎಕ್ಸ್ಕ್ಲೂಸ್ ಆಗಿ ಇವರೇ ಇದ್ದಾರೆ. ಅರ್ಧರಾತ್ರಿ ದೃಷ್ಟವ್ಯ ವಿಪ್ರರಹಿತ ನುದಕಾಂತಾರಸ್ಥ. ನೋಡಿ, ವಿಪ್ರರಹಿತ ಬ್ರಾಹ್ಮಣ ಯಾರೂ ಇಲ್ಲ ಅಲ್ಲಿ, ಬರೀ ಇವರು ಮಾತ್ರ ಇದ್ದಾರೆ. ಇವರು ಬ್ರಾಹ್ಮಣ ವೇಷದಲ್ಲೇ ಇದ್ದಾರೆ, ಬೇರೆ ಬ್ರಾಹ್ಮಣರು ಯಾರೂ ಇಲ್ಲ. ಉದಕಾಂತಾರಸ್ಥ. ಅವು ಚಿತ್ರರಥ ಗಂಧರ್ವ ಯಾತಕ್ಕೆ ಬಂದಿದ್ದ? ಮಧ್ಯರಾತ್ರಿಯಲ್ಲಿ ಜಲಕ್ರಿಯೆ ಹೇಳಕ್ ಬಂದಿದ್ದ. ಅದಕ್ಕೆ ರಾತ್ರಿ ಹೊತ್ತೆಲ್ಲ ದೇವತೆಗಳ ಕಾಲ ಅಂತ ಕರೀತಾರೆ. ಕೆಲವು ಡಿವೈಡ್ ಮಾಡ್ತಾರೆ. ಕರೆಕ್ಟ್ ಅರ್ಧರಾತ್ರಿ ಆದ್ರೆ ದೈತ್ಯರ ಕಾಲ, ಸ್ವಲ್ಪ ಆಗ್ತಾ ಬಂದ್ಬಿಟ್ರೆ ದೇವತೆಗಳ. ಅದರಲ್ಲೂ ಕೂಡ ಬೆಳಗಾಗ್ತಾ ಬಂದಂತೆ ಮೊದಲು ಬ್ರಹ್ಮದೇವರು ಮನೆಗೆ, ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೆಸರು. ಅದಕ್ಕಿಂತ ಮುಂಚೆ ಸೋಮ, 2 ಗಂಟೆ ಮೇಲೆ ಸೋಮ ಶುರುವಾಗ್ತದೆ. ಸ್ವಲ್ಪ ತಣ್ಣ ಗಾಳಿ ಬೀಸುತ್ತಾಗ ಶೀತ ಆಗುತ್ತೆ. ಇದೆಲ್ಲ ಆಚಾರ್ಯ ಬೃಹತ್ ಭಾಷೆಯಲ್ಲಿ ಬರೀತಾರೆ ಹೇಳಬೇಕಾದ್ರೆ. ಅಷ್ಟೊತ್ತಿನಲ್ಲಿ ಸ್ವಲ್ಪ ತಂಪಿನ ವಾತಾವರಣ ಬರುತ್ತೆ. ಚಂದ್ರ ತಂಪು ತಾನೆ, ಆತನ ಕಾಲ. ಎಂಥ ಬೇಸಿಗೆಯಲ್ಲಿ ಸ್ವಲ್ಪ ಬೆಳಗ್ಗೆ ನಿದ್ದೆ ಬರುತ್ತೆ ತುಂಬ ಜನಕ್ಕೆ. ರಾತ್ರಿ ಒದ್ದಾಡ್ತಿರ್ತಾರೆ ಬಿಸಿಲು ಅಂತೇಳಿ, ಅವಾಗ ನಿದ್ದೆ ಬಂದ್ಬಿಡುತ್ತೆ, ಸ್ವಲ್ಪ ಕೂಲ್ ಆಗುತ್ತೆ. ಇವೆಲ್ಲ ಎಷ್ಟು ವಿಷಯ ತಿಳಿಸ್ತಾರೆ ಅಂದರೆ ಬಹಳ ಆಶ್ಚರ್ಯ. ಅರ್ಧರಾತ್ರಿ ದೃಷ್ಟೈವ ವಿಪರಹಿತ ಉದಕಾಂತಾರಸ್ಥ. ಯಾರ ಅಲ್ಲ, ಚಿತ್ರರಥ. ಲಕ್ಷ್ಯ ಅಲ್ಲ, ಚಿತ್ರರಥ. ಬರ್ದೆ ಚಿತ್ರರಥ ಗಂಧರ್ವ ಅಂತ ಹೇಳಿದಾರಲ್ಲ. ಅಲ್ಲ ಅದು ರಕ್ಷ ಗಂಧರ್ವ ಅಂತ ಹಾಗಲ್ಲ. ಗಂಧರ್ವನ ವೆರೈಟಿ ಇದೆ, ಇಲ್ಲ ಅಂತಿಲ್ಲ, ಗೊತ್ತಾಯ್ತಾ?
ಅರ್ಧರಾತ್ರಿ ಬರ್ತಾ ಇದ್ರು ಅಂತ ಹೇಳಿದ್ರು. ಬರೋ ಹೊತ್ತಿಗೆ ಅರ್ಧರಾತ್ರಿ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಆಗಿದೆ ಆಗಲೇ. ಪ್ರಯಾಣ ಹಾಗೆ ಮಾಡ್ತಾ ಬಂದರು. ಅಷ್ಟೊತ್ತಿಗೆ ಏನಾಯ್ತು, ಅವನು ಅಲ್ಲಿ ಬಂದಿದ್ದ, ಜಾರ್ಕಡಿ ಇತ್ಯಾದಿ ಅಲ್ಲಕ್ಕೆ ಬಂದಿದ್ದ. ಗೊತ್ತಾಯ್ತಾ? ಬಂದಾಗ ಏನಾಯ್ತು, ನೋಡ್ದ ಇವರು ಬರೋದನ್ನ. ಅವನಿಗೆ ಡಿಸ್ಟರ್ಬ್ ಆದಾಗ ಆಯ್ತು ಅವನಿಗೆ. ಯಾತಕ್ಕೆ? ಜಲಕ್ರೀಡೆ ನಮ್ಮ ಕಾಲ. ಅವನು ಹೇಳ್ತಾನೆ ಅಸ್ಮದ್ ವಿಹಾರ ಸಭಯೋಪಗತಾನ್ ಸಮಗ್ರ. ಇವ್ರ ವಿಹಾರ ಸಮಯ, ಅವ್ರ ವಿಹಾರ ಸಮಯ. ಗೊತ್ತಾಯ್ತಾ? ಆದ್ರಿಂದ ಏನಾಯ್ತು, ಸಿಟ್ಟು ಬಂತು ಅವನಿಗೆ. ನಮ್ಮ ಕಾಲದಲ್ಲಿ ನಮ್ಮ ಟೈಮಲ್ಲಿ ಬಂದೀಯ ನೀನೀಗ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಈಗ, ಜಾಸ್ತ್ಯ ಶತ್ರಾತ್ಮಜಾಹ, ಇವರಿಗೆ ಹೋಗ್ತಿದ್ದಾರೆ ಅಂದಮೇಲೆ ಕ್ಷತ್ರಿಯರೇ ಆಗಿರ್ಬೇಕು. ಯಾರಿಗಿದೆ ಇಷ್ಟು ಧೈರ್ಯ ಬರೋದಿಲ್ಲ ಹೋಗ್ಲಿಕ್ಕೋಸ್ಕರ. ಇಷ್ಟು ಧೈರ್ಯ ರಾತ್ರಿ ಹೊತ್ತಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹಿಂದೆಲ್ಲ ಹಳ್ಳಿ ಕಟ್ಟಬೇಕಾದ್ರೆ, ಬೇರೆ ಊರಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 3-4 ಗಂಟೆ ಪ್ರಯಾಣ ಶುರು ಮಾಡಿಬಿಡು. ಬೇಗ ಬೆಳಿಗ್ಗೆ ಆದಷ್ಟು ಬೇಗ ಸೇರ್ಲಿಕ್ಕೆ ಅನುಕೂಲ. ಮತ್ತೆ ಜರ್ನಿ ಸಾಗುತ್ತೆ. ರಾತ್ರಿ ಟ್ರಾಫಿಕ್ ಕಡಿಮೆ, ಒಂದು ಆಯಾಸ ಕಡಿಮೆ ಇರುತ್ತೆ ಅಂತೇಳಿ ಅದೆಲ್ಲ ಗೊತ್ತಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ಷತ್ರಾತ್ಮ ಇತಿ ಧರ್ಷ ಇತ್ತು. ಸಿಟ್ಟು ಬಂತು ಅವನಿಗೆ. ಕ್ಷತ್ರಿಯರಾಗಿ ಬಂದಿದ್ದಾರೆ ಅಂದಮೇಲೆ ಇವರು ಯುದ್ಧ ಮಾಡಕ್ಕೆ ಬರುತ್ತೆ ಅಂತ ಅರ್ಥ. ಯುದ್ಧ ಮಾಡೋಕಂತ ಬಂದೇ ಬಿಟ್ಟು ಧರ್ಷಯಿತು ಸಚಾಗ. ಧರ್ಷಯಿತು ಅಂದೇನು, ಅವ್ರ ಜೊತೆಗೆ ಹೋರಾಡಬೇಕು ಅಂತೇಳಿ ಅವನಲ್ಲಿ ಬಂದ. ಹಂತಾಸ್ಮಿವೋ ಹ್ಯುಪಗತ ನುತಕಾಂತಮಸ್ಯಾಹ ನದ್ಯಾಶ್ಚಮರ್ತ್ಯ ಚರಣಾಯ ನಿಷಿದ್ಧ ಕಾಲೇ ಇತ್ತಂ ವದಂತಮುಮಾಹ ಸುರೇಂದ್ರ ಸೋನು ಗಂಧರ್ವನಾಸ್ತ್ರ ವಿದುಷಾಂ ಭಯಮಸ್ತಿ ತೇದ್ಯಾ. ಹಂತ ಅಸ್ಮಿ, ಇಲ್ಲಿ ಹಂತ ಅಲ್ಲ, ಮತ್ತೆ ಹಂತಾ ಪದ ಇದೆ. ಹಂತ ಅಸ್ಮಿ, ಬರೀ ಹಂತ ಅಂದ್ರೆ ಅವ್ಯಯ, ಅದಕ್ಕೆ ಆಶ್ಚರ್ಯ ನೋವು ಎಲ್ಲ ತೋರಿಸ್ಬೋದು. ಹಂತ ಅಸ್ಮಿ ವಹ ವಹ ಅಹಂ ಹಂತ ಅಸ್ಮಿ, ನಾನು ನಿಮ್ಮನ್ನು ಕೊಂದು ಬಿಡ್ತೇನೆ ಅಂತ ಬಂದವನು. ಕೊಂದು ಬಿಡ್ತೇನೆ ನಿಮ್ಮನ್ನು. ಯಾತಕ್ಕೆ? ಉಪಗತಾರ್ ಉದಕಾಂತಮಸ್ಯಾಹ ನದ್ಯಾಶ್ಚ, ಈ ನದಿಯ ಉದಕ ಅಂತಂ, ನೀರಿನ ಹತ್ತಿರ. ನದಿ ಹತ್ರ ಬೇರೆ, ನೀರಿನ ಹತ್ರ ಬೇರೆ. ವೆರಿ ಕ್ಲೋಸ್ ಟು ದಿ ರಿವರ್, ವೆರಿ ಕ್ಲೋಸ್. ನದ್ಯಾಶ್ಚ ಮರ್ತ್ಯ ಚರಣಾಯ ನಿಷಿದ್ಧ ಕಾಲೇ. ಮರ್ತ್ಯರು ಮನುಷ್ಯರು ಓಡಾಟಕ್ಕಲ್ಲ, ಮನುಷ್ಯರ ಕಾಲ ಅಲ್ಲ. ಈ ಸಮಯದಲ್ಲಿ ಬಂದಿದ್ದೇನೆ ಅಂದರೆ ನಮ್ಮ ಕಾಲ ಆದ್ದರಿಂದ, ನಮ್ಮ ಟೈಮಲ್ಲಿ ಬಂದಿರೋದ್ರಿಂದ ಏನಾಯ್ತು, ಈಗ ಸಿಗ್ನಲ್ ರೆಡ್ ಕೊಟ್ಟಾಗ ನಮ್ಮ ಕಾಲ ಅಲ್ಲ, ಗ್ರೀನ್ ಕೊಟ್ಟವ್ರ ಕಾಲ, ನಮ್ಮ ಕಾಲ. ಅರ್ಥಾತ್ ಯಾರೋ ಹೋದ್ರೆ ಈಗ ತಪ್ಪು ಯಾರ್ದಾಗತ್ತೆ? ಈಗ ಇವಾಗ ಆಕ್ಸಿಡೆಂಟ್ ಆಯ್ತು. ಈಗ ಆಕ್ಸಿಡೆಂಟ್ ಯಾರ ಮೇಲೆ ತಗೋಬೇಕು? ಮೇನು ರೆಡ್ ಇದ್ದಾಗ ಯಾರು ಬರ್ತಾರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಗ್ರೀನ್ ಇದ್ದೊಂದು ತಪ್ಪಲ್ಲ, ಯಾತಕ್ಕೆ ಇದೇ ಬಂದಿದ್ದಾನೋ. ಇದು ಯಾತಕ್ಕೆ ಉಪಯೋಗ ಆಯ್ತು? ಈಗ ಅದು ಇಲ್ಲದೆ ಹೋಗಿದ್ರೆ ಯಾರು ಯೋಚನೆ ಮಾಡ್ಬೇಕಾಗ್ತಿತ್ತು. ಒಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಇತ್ತಂ ವದಂತಮಃ ಇತ್ತಂ ವದಂತಮುಮಾಹ ಸುರೇಂದ್ರ ಸೋನು. ಆಗ ಸುರೇಂದ್ರ ಇಂದ್ರಪುತ್ರನಾದ ಅರ್ಜುನ ಹೇಳಿದ, ಗಂಧರ್ವ, ಎಲೆ ಗಂಧರ್ವನೇ, ನ ಅಸ್ತ್ರ ವಿದುಷಾಂ ಭಯಮಸ್ತಿ ತೇದ್ಯ. ನಾವೆಲ್ಲ ನಿನ್ನ ಭಯ ನಮಗಿಲ್ಲ. ನಾವ್ಯಾರು ಅಸ್ತ್ರ ಬಲ್ಲವರು, ನಮಗೇನೇ ಸಮಸ್ಯೆ ಇಲ್ಲ. ರಾತ್ರಿ ಹಗಲು ಯೋಚನೆ ಇಲ್ಲ ನಮಗೆ. ಯಾರದೆಲ್ಲ ನೋಡ್ಬೇಕು? ಗುರು ನೋಡಬೇಕು. ಯಾರಿಗೆ ಬಲ ಇಲ್ಲ, ಶಕ್ತಿ ಇಲ್ಲ, ಅವ್ರಿಗೆಲ್ಲ ಭಯಪಡಬೇಕು. ನಮಗೇನು ಸಮಸ್ಯೆನೇ ಇಲ್ಲ. ಆದ್ರಿಂದ ಅಸ್ತ್ರ ಬಲ್ಲವರು ನಾವು. ಅದಕ್ಕೆ ಬಂದಿದ್ದೆ. ನಿನ್ನ ಭಯ ನಮಗೆ ಆತಕ್ಕೆ ಅಂತ ಕೇಳಿದ. ನಾಸ್ತ್ರ ವಿದುಷಾಂ ಭಯಮಸ್ತಿ. ಆಂಬ್ಯುಲೆನ್ಸ್ದವ್ರು ಹೇಳಿದ್ರೆ ಹಾಗೆ ಆಂಬ್ಯುಲೆನ್ಸ್ದವ್ರು ಎಡ್ಡಿದ್ದಾಗ ಹೋಗ್ಬೋದು ಅವ್ರು. ಯಾತಕ್ಕೆ? ಫ್ರೀ ಅದು. ಅದರಿಂದ ನಮ್ಮ ದೇವತೆಗಳ ಅಲ್ಲಿ ಎಕ್ಸಾಮ್ಷನ್, ಇಲ್ಲಿ ಎಕ್ಸಾಮ್ಷನ್ ಇದೆ. ಆದ್ರೂ ಆಕ್ಸಿಡೆಂಟ್ ಆಗಿದೆ ಪಾಪ, ಬಾಯ ಸ್ಥಿತಿ. ಅದು ತಪ್ಪದಾಗ. ಅದು ಅಂಥ ಹೊತ್ತಲ್ಲಿ ಏನು ತಾತ್ಪರ್ಯ ಏನು ಅಂತ ಕೇಳಿದರೆ, ರೆಡ್ ಗ್ರೀನ್ ಇದ್ದಾಗಲೂ ಕೂಡ ರೆಡ್ ಕಡೆಯಿಂದ ಯಾರು ಬರಬಹುದು ಇಂಥ ಕೇಸು ಅಂತ ತಿಳ್ಕೊಂಡು. 2 ರೀತಿ ಬರ್ಬೋದು. ಯಾವ ರೀತಿ ಬರ್ಬೋದು? ಆಂಬ್ಯುಲೆನ್ಸ್ ಅವೆಲ್ಲ ಅಫಿಷಿಯಲಿ ಅಲೌಡ್ ಅವು. ಇನ್ನು ಕೆಲವು ಊರಿಗೆ ಹೊಸಬರು ಇರ್ತಾರೆ, ಕೆಲವು ಇನ್ನು ಫಸ್ಟ್ ಟೈಮ್ ಆ ಕಡೆ ಬಂದಿರ್ತಾರೆ, ಅವಾಗೆಲ್ಲ ಗೊತ್ತಿರೋದಿಲ್ಲ. ಒನ್ ವೇಗೆ ಇನ್ವೇಗೆ ಸಾಮಾನ್ಯ ಗೊತ್ತಾಗೋದೇ ಇಲ್ಲ. ಅವರು ಏನು ಮಾಡ್ತಾರೆ, ಒಳ್ಳೆ ತಿಳುವಳಿಕೆಯ ಪೊಲೀಸರಾದರೆ ಕನ್ಸೆಷನ್ ತೋರಿಸ್ತಾರೆ, ತಿಳಿಯುತ್ತಾ? ಅದು ಉಳಿದವ್ರು ಏನು ಮಾಡ್ತಾರೆ, ರೂಲ್ ಅಂದ್ರೆ ರೂಲ್, ಆ ಥರ ಮಾಡೋರು ಇರ್ತಾರೆ. ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು ಆ ಟೈಮ್ನಲ್ಲಿ. ಕೆಲವು ಇಂಟೆನ್ಷನ್ಲಿ ಬಂದಿರೋದಿಲ್ಲ. ಕೆಲವರು ಇಲ್ಲೇ ಒನ್ ವೇ ಅಂತ ಹಾಕಿದ್ದಾರೆ, ಬೋರ್ಡ್ ಇರುತ್ತೆ, ಕೆಲಸ ಇರೋದಿಲ್ಲ. ಫಸ್ಟ್ ಇದು ಒನ್ ವೇ ಆ್ಯಕ್ಚುಲಿ. ಆ ಕಡೆಯಿಂದ ಹೋಗ್ತೀವಲ್ಲ ಸ್ಟ್ರೈಟಾಗಿ, ಆಮೇಲಿಂದ ಹೋಗ್ಬೋದು. ಇಲ್ಲೇ ಹೋಗ್ಬಿಡ್ತಾರೆ, ಬೋರ್ಡಿಗೆ ಎಲ್ಲೇ ಹೋಗ್ಬಿಟ್ಟಿರ್ತಾರೆ. ಒಂದಿರುತ್ತೆ ಮತ್ತೆ ಕಿತ್ಬಿಡ್ತಾರೆ. ಗೊತ್ತಿಲ್ದವ್ರು ಏನು ಮಾಡ್ಬೇಕಾಗ? ಆ ರೀತಿ ಆಯ್ತು. ನಮಗೆ ಭಯನೇ ಇಲ್ಲ. ಯಾತಕ್ಕೆ? ಅಸ್ತ್ರ ಬಲ್ಲವರು ನಾವು. ಭಯಮಸ್ಥಿತಿದ್ಯಾ ಸರ್ವಂ ಮಿಫೇನ ವದಿತಂ ಬಹುಲಂ ಬಲಂತೆ ನಾರ್ಥಪ್ರದಂ ಭವತಿ ಚ ಅಸ್ತ್ರವಿಧಿ ಪ್ರಯುಕ್ತಂ ಇತ್ಯುಕ್ತವಂತ ಮಮುತ್ತಮ ಯಾನ ಸಂಸ್ಥೋ ಬಾಣಾನ್ ಕ್ಷಿಪನ್ನಭಿಸಸಾರ ಸುರೇಂದ್ರ ಭೃತ್ಯಃ. ಸರ್ವಂ ಹಿ ಫೇನವದಿದಂ ಬಹುಲಂ ಬಲಂ ತೇ ನ ಅರ್ಥಪ್ರದಂ ಭವತಿ ಚ ಅಸ್ತ್ರವಿಧಿ ಪ್ರಯುಕ್ತಂ ಇತಿ ಉಕ್ತವಂತಂ ಅಮುಂ ಉತ್ತಮ ಯಾನ ಸಂಸ್ಥಃ ಬಾಣಾನ್
ಕ್ಷಿಪನ್ ಅಭಿಸಸಾರ ಸುರೇಂದ್ರ ಭೃತ್ಯ ಸರ್ವಂ ಹಿ ಫೇನವತ್ತಿದಂ ಬಹುಲಂ ಬಲಂತೆ. ಅರ್ಜುನ ಹೇಳಿದ, ಓ ನಿನ್ನ ಭಯ ನಮಗೇನು ಇಲ್ಲ. ಯಾತಕ್ಕೆ ಅಂದ್ರೆ ಎಷ್ಟು ಬಲ ಬೇಕಾದ್ರೂ ಇರಲಿ. ಬಲ ಶಬ್ದಕ್ಕೆ ಅವನು ಬಲ, ಬಲ ಅಂದ್ರೆ ಸೈನ್ಯ ಅಂತ ಅರ್ಥ. ಅವನ ಪರಿವಾರ ಸಮೇತ ಬಂದಿದ್ದಾನೆ. ನಿನ್ನ ಸೈನ್ಯ, ನಿನ್ನ ಬಲ ಏನೇ ಇರಬಹುದು, ನಮ್ಮ ಮುಂದೆ ಏನಲ್ಲ ಫೇನ ನೊರೆ ಇದ್ದಾಗೆ. ನೊರೆಗೆ ಏನಿಲ್ಲ, ಅದಕ್ಕೆ ನೋಡೋದಕ್ಕೆ ಇಷ್ಟು ಕಾಣುತ್ತೆ, ಮುಟ್ಟು ಪಟ್ಟಂತ ಹೋಗ್ಬಿಡೋದು. ಆ ದೃಷ್ಟಿಯಿಂದ ಭವತಿ ಬಹುಲಂ ಬಲಂತೆ ನಾ ಅರ್ಥಪ್ರದಂ ಭವತಿ. ಅರ್ಥಪ್ರದ ಅಂದ್ರೇನು? ಉಪಯೋಗ ಬರೋದಿಲ್ಲ. ಅರ್ಥ ಅಂದ್ರೆ ಪರ್ಪಸ್. ಇಲ್ಲಿ ಹಣ ಅಂತ ಅರ್ಥ ಅಲ್ಲ, ಪರ್ಪಸ್ ಅಂತ. ಹೋಗಿದ್ ನಿರರ್ಥಕವಾಯ್ತು ಅಂತ ಹೇಳಿ, ಹೋಗಿದ್ ನಿರರ್ಥಕವಾಯ್ತು. ಅರ್ಥ ಏನೋ? ದುಡ್ಡು ಸಿಗ್ಲಿಲ್ಲ ಅಂತ ಅರ್ಥ ಅಲ್ಲ, ಹೋಗಿದ್ ಕೆಲಸ ಆಗ್ಲಿಲ್ಲ ಅಂತ ಅರ್ಥ. ನಿನಗೆ ಅರ್ಥಪ್ರದವಾಗೋದಿಲ್ಲ ಇದು. ಯಾಕೆ? ಅಸ್ತ್ರವಿಧಿ ಪ್ರಯುಕ್ತಂ. ನೀನೇನೇ ನಮ್ಮ ಜೊತೆ ಬಂದ್ರು ಅಸ್ತ್ರಬಲ್ಲವರಾದ್ರಿಂದ ನಿನ್ನ ಬಲ ಎಲ್ಲ ವೇಸ್ಟ್ ನಮ್ಮ ಮುಂದೆ ಅಂತ ಹೇಳಿದ. ಇತ್ಯುಕ್ತವಂತಮೋತ್ತಮ ಯಾನ ಸಂಸ್ಥೋ. ಭಾರಿ ಸಿಟ್ಟು ಬಂತು ಅವನಿಗೆ. ಉತ್ತಮ ಯಾನ ಸಂಸ್ಥ, ಒಳ್ಳೆ ಗಂಧರ್ವ ಅವನು. ಒಳ್ಳೆ ರಥ ಇತ್ತು ಅವನಿಗೆ. ಬಾಣಾನ್ ಕ್ಷಿಪನ್, ಬಾಣಗಳನ್ನು ಬಿಡ್ತಾನೆ ಬಂದ. ಅಭಿಸಸಾರ ಸುರೇಂದ್ರ ಭೃತ್ಯ, ಆ ಸುರೇಂದ್ರ ಭೃತ್ಯ ಅಭಿಸಸಾರ ಇಲ್ಲಿ ಬಂದ. ಆಗ್ನೇಯ ಮಸ್ತ್ರ ಭೈವಂತೆ. ಅರ್ಜುನಲ್ಲಿ ಗಾಂಡಿವ ಗಿಂಡವ ಏನೂ ಇಲ್ಲ, ಈಗ ಅಚ್ಚಬತ್ತಡಿಕೆ ಏನೂ ಇಲ್ಲ. ಬ್ರಾಹ್ಮಣ ವೇಷ ಬೇರೆ, ಅದರಿಂದ ಏನಿಲ್ಲ ಅಲ್ಲಿ, ಬಿಲ್ ಬಾಡ ಕೂಡ ಇಲ್ಲ. ಅದಕ್ಕೆ ಇರೋದು ಅಷ್ಟೇ. ಬಟ್ ಆ ಮಂತ್ರ ಹಿಡಿದ್ರೆ ಸಾಕು. ಅಸ್ತ್ರ ಗೊತ್ತಿದ್ರೆ ಏನು ಯಾವ ಸಿಕ್ಕರು ಸಾಕು. ಒಂದು ಹುಲ್ಕಡ್ಡಿ ಸಿಕ್ಕರು ಸಾಕು. ಏನ್ ಮಾಡ್ತಾರೆ ಅದನ್ನೇ ಅಸ್ತ್ರ ಮಾಡಿಬಿಟ್ಬಿಡ್ತಾರೆ. ಹೌದು, ಗಂಧರ್ವ. ಸಾರಸ್ಯ ಇದ್ಯಾರು? ಸುರೇಂದ್ರ ಸೂನು. ಅವನು ಯಾರು? ಸುರೇಂದ್ರ ಭೃತ್ಯ. ಇವ್ರ ಬಾಸು. ಅರ್ಜುನ ಯಾರೀಗ? ಅವನು ಬಾಸ್. ಅದು ಬಾಸ್ ಮುಫ್ತಿಯಲ್ಲಿ ಇದ್ದಾಗಿದೆ ಅಷ್ಟೇ. ಮುಫ್ತಿಯಲ್ಲಿದ್ದಾಗಿದೆ. ಅವ್ರಿಗೆ ಗೊತ್ತು ಸಿಗ್ಲಿಲ್ಲ, ಗಲಾಟೆ ಮಾಡ್ಲಿಕ್ಕೆ ಬಂದ. ಅರ್ಜುನಿಗೆ ಯಾಕೆ ಮಾತಾಡ್ದ ಗೊತ್ತು ಸಿಕ್ಕಿದೆ ಆತನಿಗೆ. ಚಿತ್ರಗಂಧವೆಲ್ಲ ಗೊತ್ತು ಅರ್ಜುನನಿಗೆ. ಆದ್ರಿಂದ ಬೇಗ ಅರ್ಜುನ ಇಷ್ಟೆಲ್ಲ ಮಾತಾಡಲ್ಲ ಜನರಲ್ಲಿ. ಯಾತಕ್ಕೆ ಮಾತಾಡ್ದ ಅಂದ್ರೆ ವಿಷಯ ಗೊತ್ತಿರೋದೇ ಮಾತಾಡ್ತಾ ಇದ್ದ. ನಿನ್ನ ಕೇರ್ ಮಾಡೋದಿಲ್ಲ ಅಂತ ಹೇಳ್ತಾ. ಸುರೇಂದ್ರ ಭೃತ್ಯ ಆಗ್ನೇಯ ವಸ್ತ್ರ ವಿಮಂತ್ರ ಸದೋಲ್ಮುಖೇ ಚ ವಿಕ್ಷೇಪ ಶಕ್ರತನಯೋಶ್ಚ ರಥಶ್ಚ ದಗ್ಧಃ ತ್ವಂ ಚಾಗ್ನಿನಾ ಪರಿಗೃಹೀತಮಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷ ಆಶು ಸುರೇಂದ್ರ ಸೂನುಃ. ಆಗ್ನೇಯಂ ಅಸ್ತ್ರಂ ಅಭಿಮಂತ್ರ್ಯ ತದಾ ಉಲ್ಮುಖೇ ಸಹ ಚಿಕ್ಷೇಪ ಚಕ್ರತನಯಸ್ಯ ರಥಃ ಚ ದಗ್ಧಃ ತಂ ಚ ಅಗ್ನಿನಾ ಪರಿಗೃಹೀತಂ ಅಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷ ಆಶು. ಪಾಠ ಸಂಚಕರುಷ ಅಂತಾನು ಪಾಠ ಇದೆ. ಸುರೇಂದ್ರ ಸೂನುಃ ಆಗ್ನೇಯಮಸ್ತ್ರಂ ಅಭಿಮಂತ್ರ್ಯ. ಅದರೊಳಗೆ ಆಗ್ನೇಯ ಮಂತ್ರ. ರಾಯರು ಗಂಧ ತೆಗೆದ್ರೆ ಏನಾಯ್ತು? ಆಗ್ನೇಯ ಅಗ್ನಿ ಸೂಕ್ತ ಹೇಳಿದ್ದಕ್ಕೆ ಆಯ್ತು. ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ರಾಯರು ಮಾಡಿದ್ದು ವೇದ ಮಂತ್ರ, ಇದು ವೇದ ಮಂತ್ರನೇ. ಅಸ್ತ್ರಗಳೆಲ್ಲ ವೇದ ಮಂತ್ರಗಳೇ. ಅದಕ್ಕೆ ಯಾಕೆ ಹೇಳ್ಕೊಡ್ಲಿಲ್ಲ ಇವರಿಗೆ? ನಿಷಾದನೆಗೆ ದುರುಪಯೋಗ ಮಾಡ್ತಾನೆ ಅಷ್ಟೇ. ಎಲ್ಲ ಮಂತ್ರಾಧಿಕಾರ ಇಲ್ಲೇ ಇಲ್ಲ ಪಟ್ಟವನಿಗೆ. ಕರ್ಣನಿಗಿದೆ ಅಧಿಕಾರ ಇದೆ, ಆದ್ರೆ ಬ್ರಹ್ಮಾಸ್ತ್ರಕ್ಕೆ ಅಧಿಕಾರ ಇಲ್ಲ ಅಷ್ಟೇ. ದಂಚಾಗ್ನಿನಾ ಪರಿಗೃಹೀತಮಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷಾಚು ಸುರೇಂದ್ರ ಸೂನುಃ. ಅಗ್ನಿ ಅವನಿಗೆ ಹೊತ್ಕೊಂಡ್ಬಿಟ್ಟಿದೆ ಬೆಂಕಿ. ರಥ ಸುಟ್ಟೋಯ್ತು. ಬಿಟ್ಟಿದ್ದಕ್ಕೆ ಏನಾಯ್ತದೋ ಆ ದೇವರಥನೇ ಸುಟ್ಟೋಯ್ತು. ಇವನಿಗೂ ಬೆಂಕಿ ಹಚ್ಕೊಂಡು, ಯಾರಿಗೆ? ಅವನಿಗೂ ಕೂಡ, ಚತುರಥನಿಗೂ ಕೂಡ. ಅವನು ಹಿಡಿದ ಅರ್ಜುನ ಹಿಡಿದು ಎಳೆದಾಡ್ತಿದ್ದಾನೆ ಆ ಕಡೆ ಈ ಕಡೆಗೆ. ಅದಕ್ಕೆ ಆಯ್ತು ಸಂಚಕರ್ಷ ಅಂತ ಯಾತಕ್ಕೆ ಬರೆದ್ರು ಅಂದ್ರೆ, ಜೋರಾಗಿಳಿದ್ರೆ ಹೋಗೇ ಬಿಡ್ತಿದ್ದವನು. ಆಟ ಆಡ್ತಿದ್ದಾರೆ ಸ್ವಲ್ಪ ಹೊತ್ತು. ಅವ್ನಿಗೆ ಸೇಫ್ಟಿ ಇರ್ಬೇಕು, ಅವನಿಗೆ ಬುದ್ಧಿ ಬರ್ಬೇಕಷ್ಟೇ. ಜೋರ ಹೊಡೆಯೋದಿಲ್ಲ, ಹೊಡಿಬೇಕಾ? ಸುಮ್ಮನೆ ಹೊಡಿತಾರೆ. ಅಲ್ಲಿ ಪೆಟ್ಟು ಮುಖ್ಯ ಅಲ್ಲ, ಇಂಟೆನ್ಷನ್ ಮುಖ್ಯ. ತಪ್ಪು ಮಾಡಿದ್ದೆ ಅಂತ ಹೇಳೋದು ಅಷ್ಟೇ ಮುಖ್ಯ. ಆ ರೀತಿಯಲ್ಲಿ ಮಾಡದ. ಸುರೇಂದ್ರ ಸೂನುಃ ಪಾರ್ಥೇನ ಸಂದರ್ಶಿತ ಶರಣಂ ಜಗಾಮ ಧರ್ಮಾತ್ಮಜಂ ತಮಪಿ ಸೋಥ ನಿಜಾಸ್ತ್ರಮುಗ್ರಂ ಸಂಜಕ್ರಯೇವ ತಥಾ ಸಚನಾಮತೋಸೌ ಅಂಗಾರವರ್ಣ ಇತಿ ವರ್ಣ ವಿಪರ್ಯಯೇಣ. ಪಾರ್ಥೇನ ಸಂದರ್ಶಿತಃ ಶರಣಂ ಜಗಾಮ ಧರ್ಮಾತ್ಮಜಂ ತಮ್ಮಪಿ ಸಹ ಅಥ ನಿಜಾಸ್ತ್ರಂ ಉಗ್ರಂ ಸಂಜಹ್ರೆ ಏವ ತತಃ ಆಸಾ ಚ ನಾಮತಃ ಅಸೌ ಅಂಗಾರವರ್ಣಃ ಇತಿ ವರ್ಣ ವಿಪರ್ಯಯೇಣ. ಪಾರ್ಥೇನ ಸಂದರ್ಶಿತಃ, ಅರ್ಜುನನಿಂದ ಎಳೆದಾಡಲ್ಪಟ್ಟ ಅವನು ಗೊತ್ತಾಯ್ತು ಅವನಿಗೆ, ಓ ನಾನು ಸೋತೆ ಅಂತೇಳಿ. ಶರಣಂ ಜಗಾಮ ಧರ್ಮಾತ್ಮಜಂ. ಸೀನಿಯರ್ ಆಗಿ ಯಾರು ಕಾಣ್ತಾ ಇದ್ದಾರೆ ಇದರಲ್ಲಿ? ಅದು ಖಾಲಿ ಬಿದ್ದ. ಮುಖ್ಯಸ್ಥರು ಇದ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಬಿದ್ದ. ಧರ್ಮ ತಮಪಿ ಸೋಥ ನಿಜಾಸ್ತ್ರ ಮುಗ್ರಂ. ಧರ್ಮರಾಜ ಹೇಳಿದ ಅದು ಗೊತ್ತಲ್ಲ, ಏನು ಹೇಳಿದ್ರು ಕೂಡ ತಕ್ಷಣ ಶರಣಾದ್ರೆ ಬಿಟ್ಟು ಬಿಡಬೇಕು ಅಂತ. ಅದು ಒಳ್ಳೇದು. ಶರಣಾಗತರು ಬಂದವ್ರನ್ನ ಅಭಯ ಕೊಡಬೇಕು. ಅರ್ಜುನ ವಾಪಸ್ ತಗೊಂತೇಳಿ ತಕ್ಷಣ ಅರ್ಜುನ ಏನ್ ಮಾಡದ? ಸಂಜಕ್ರೆ ಏವ, ಉಪಸಂಹಾರ ಮಾಡದ. ಸಂಜಕ್ರೆ ಅಂದ್ರೇನು?
ಉಪಸಂಹಾರವನ್ನು ಮಾಡಿದ. ತತ ಆಸಚ ನಾಮತೋ ಅಂಗಾರವರ್ಣ ಇತಿ ವರ್ಣ ವಿಪರ್ಯಯೇನ. ಏನಾಯ್ತು, ಬಣ್ಣ ಚೇಂಜ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಅಂಗಾರ ಪರ್ಣ ಅಂತ ಒಂದು ಹೆಸರಿತ್ತಂತೆ, ಅಂಗಾರ ವರ್ಣ ಅದು ಅಂದ್ರೆ ಏನಾಯ್ತು, ದೇಹ ಸುಟ್ಟಿದ್ದರಿಂದ ಅವನ ಕಲರ್ ಚೇಂಜ್ ಆಯ್ತು, ಬಾಡಿ ಕಲರ್. ಅಂಗಾರ ವರ್ಣ ಅಂತ ಹೆಸರು ಬಂತು. ಅಂದ್ರೆ ಅವ್ನ ಮೈಯೆಲ್ಲ ಸುಟ್ಟಿದೆ ಅವನಿಗೆ, ಆ ಥರ ಹೊಡೆದಿದೆ. ಅದು ರಥ ಸುಟ್ಟು ಬೂದಿಯಾಗಿ ಹೋಯ್ತು, ಸುಟ್ಟೇ ಹೋಗ್ಬಿಡ್ತು. ಇವನು ಸುಟ್ಟು ಬೂದಿ ಆಗಬೇಕಾಗಿತ್ತು. ಅದೇನು ಮಾಡಿದ ಅರ್ಜುನ, ಹೇಗೆ ಹೊಡೆದಿದ್ದಾನೆ, ಅವನಿಗೆ ಮೇಲಿನ ಲೇಯರ್ ಮಾತ್ರ ಸುಡಬೇಕು, ಯಾರು ಒಳಗಿಂದ ಏನಾಗಬಾರ್ದು. ಒಳಗಾದ್ರೆ ಅವನಿಗೆ ಅಪಾಯ ಇದೆ, ಅವನು ಭೃತ್ಯ, ಅಪಾಯ ಆಗಬಾರ್ದು. ಆದರೆ ಏನು ಬುದ್ಧಿ ಬರಬೇಕು ಅವನಿಗೆ. ಅದಕ್ಕೋಸ್ಕರ ಮೇಲ್ ಮಾತ್ರ, ಈ ದೋಸೆ ಗೀಸೆ ಮೇಲ್ ಮಾತ್ರ ಕೆಂಪಾಗ್ತದಲ್ಲ, ಹಾಗೆ ರೆಡ್ ಕಲರ್ ಬಂದ ಮಾಡ್ತಾರೆ. ಅದೆಲ್ಲ ಆಲ್ಟರ್. ಕೆಲವರೆಲ್ಲ ಏನು ಮಾಡ್ತಾರೆ, ಇಲ್ಲ ಹಾಗೆ ತೆಗಿತಾರೆ, ಇಲ್ಲ ಪೂರ್ತಿ ಕಪ್ಪಾಗಿಬಿಡುತ್ತೆ, ಕಪ್ಪಾಗಿ ಹೋಗ್ಬಿಡುತ್ತೆ, ಹಾಗಾಗಬಾರ್ದು. ಗಂಧರ್ವ ವಲ್ಬಣ ತನು ಉಲ್ಬಣ ಋಸುರಕ್ತ ತನು ಸಭೂತ್ವ. ಮೊದಲು ಹೇಗಿದ್ದವನು, ಒಳ್ಳೆ ಕೆಂಪು ಕಲರ್, ಅವನಿಗೆ ಕೆಂಪು ಕಲರ್ ಇದ್ದ. ಒಂದು ರೀತಿ ಈಗ ಡಾರ್ಕ್ನೆಸ್ ಬಂದಾಗ ಸುಟ್ಟಾಗ ಏನಾಗತ್ತೆ, ಸ್ವಲ್ಪ ಕೆಂಪು ರೆಡಿಶ್ ಬ್ರೌನ್ ಆದಾಗ ಆಯ್ತು, ಆ ಕಲರ್ ಬಂತು. ರಕ್ತ ತನುಸ್ಸ ಭೂತ್ವಾ ಸ್ವರ್ಣಾವದಾತಭೂತ ಪೂರ್ವ ಮುಪೇತ್ಯ ಮುಖ್ಯಂ. ಹೇಗೆ ಹೊಡಿತಾ ಇದ್ದವನೀಗ, ಚಿನ್ನದಂತೆ ಹೊಡಿತಾ ಇದ್ದ, ಗೊತ್ತಾಯ್ತಾ. ಅಷ್ಟು ಸ್ವರ್ಣದಂತೆ ಬೆಂಕಿ, ಒಳ್ಳೆ ಡೆಡ್ ಹಾಟ್ ಇದು ಕಾಣಿಸ್ತಿದ್ದ. ಈಗ ಬಣ್ಣ ಚೇಂಜ್ ಆಗಿ ಹೋಗಿತ್ತು. ಪೂರ್ವ ವಿವೇದ್ಯ ಸಖ್ಯ, ಮುಂದೆ ಉಪೇತ್ಯ ಸಖ್ಯಂ, ಸ್ನೇಹ ಒಂದ. ಇಲ್ಲ ತಪ್ಪಾಯ್ತು ನಂದು, ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಕ್ಷಮೆ ಬಂದು ಜೋರು ಮಾಡಿದವನೀಗ ಕ್ಷಮೆ ಕೇಳ್ಕೊಂಡ. ಬುದ್ಧಿ ಅಷ್ಟೇ ಬೇಕಾಗಿತ್ತು ಅರ್ಜುನನಿಗೆ, ಬುದ್ಧಿ ಬರಬೇಕಾಗಿತ್ತು, ಬಂತು. ಅವು ಅಗಸ ಹುಚ್ಚ ಬಟ್ಟೆ ಕೃಷ್ಣ ಹೊಡೆಯಲು ಶರಣ ಮುದು ಹೋಗ್ತಾ ಇತ್ತು, ಮಾಡ್ಲಿಲ್ಲ ಅದಕ್ಕೊಂದ ಅಷ್ಟೇ. ಪಾರ್ಥೇರ ದುರ್ಲಭ ಮಹಾಸ್ತ್ರಮಿದಂ ಯಯಾಚೇ. ಅವನಿಗೆ ಬಹಳ ಆಶ್ಚರ್ಯ ಆಯ್ತು, ಈ ರೀತಿ ಅಸ್ತ್ರ ನೋಡಿರ್ಲಿಲ್ಲ ಅವನು. ಏನಾಗಿದೆ ಆತನಿಗೀಗ, ಚರ್ಮ, ಮೇಲಿನ ಚರ್ಮ ಮಾತ್ರ ಸುಟ್ಟು, ಏನಾಗಿಲ್ಲ ಒಳಗಡೆಗೆ ಏನೂ ಆಗಿಲ್ಲ. ಇದು ವಿಚಿತ್ರ ಅಸ್ತ್ರ ಇದು, ಅದಕ್ಕೆ ನನಗೂ ಹೇಳಿಕೊಡು ಅಂತ ಕೇಳಿ, ಇದು ಅಸ್ತ್ರ ಹೇಳಿಕೊಡು. ಇದು ಅರ್ಜುನ ಹಿಂದಿ ಮಾಡಿದ ನೆನಪಿದೆ ಎಲ್ಲಾದ್ರೂ? ಇನ್ನು ಬಂದಿಲ್ಲ, ಮುಂದೆ ಬರತ್ತೆ. ಅಲ್ಲಿ ಮತ್ತೆ ಕೇಳಿದ್ರೆ ಗೊತ್ತಿರುತ್ತೆ, ಅಲ್ಲಿ ಮುಂದೆ ಬರತ್ತೆ. ಇವ್ರ ಬಾಣ ಹೊಡಿತ, ಇವನು ಹೊಡೆದಿದ್ದ ಯಾರು, ಅವನು ಏಕಲವ್ಯ. ನಾಯಿ ಬಾಯಿ ಹೊಡೆದು ಬಿದ್ದಿತ್ತು ಬಾಣ, ಚುಚ್ಚೇರಿ ಗಾಯ ಆಗಿರಲಿಲ್ಲ, ಬರೀ ಬ್ಲಾಕ್ ಮಾಡಿತ್ತು ಅಷ್ಟೇ. ಅದು ಎಕ್ಸ್ಟ್ರಾ ಶಬ್ದವೇದಿ ವಿದ್ಯೆಯಿಂದ ಹೊಡೆದ, ಅದಕ್ಕೆ ಒಳಗೆ ಮುಟ್ಟದಂತೆ ಹೊಡೆದ. ಅದು ಹಿಂಸೆ ಆಗಬಾರ್ದು, ಬೊಗಳ್ಬಾರ್ದು, ಆ ರೀತಿ ಮಾಡಿದ್ದ. ಅದು ಯಾರು ಭಾರಿ ಬೇಕು ಅದಕ್ಕೆಲ್ಲ. ಅರ್ಜುನ ಹಾಗೆ ಮುಂದೆ ಮಾಡ್ತಾನೆ, ಅದು ಬರುತ್ತೆ ಮುಂದಿನ ಪ್ರಸಂಗ. ಇಲ್ಲೂ ಒಂದು ಪ್ರಸಂಗ ಬಂತಿ, ಮೇಲೆ ಮಾತ್ರ ಸುಟ್ಟು ಬಿಟ್ಟು ಒಳಗೆ ಮಾಡಿಲ್ಲ ಅಂದರೆ ಅಪೂರ್ವ ಅಸ್ತ್ರ ಇದು, ನಾನು ಹೇಳಿಕೊಡು ಅಂತ ಹೇಳಿದ. ಏನ ಕೃಷ್ಣ ದೇವರ ಸೃಷ್ಟಿ, ಅದು ಬೇರೆ. ಅದು ಇದು ಹೊಡೆದಿದ್ದು ಪೆಟ್ಟಿನ ಪ್ರಸಂಗ. ಸಾಮಾನ್ಯವಾಗಿ ಹೊಡೆದಾಗ ನಮ್ಮಲ್ಲೇ ಇರುತ್ತೆ, ಬೇರೆಯವ್ರು ಹೊಡಿಬೇಕಾ ಹೊಡೆಯೋದು, ತಮ್ಮ ಮಕ್ಕಳು ಹೊಡೆಯೋ ಮೆಲ್ಲ ಹೊಡಿತಾರೆ. ಮತ್ತೆ ಜೋರಾಗಿ ಹೊಡೆದಾಗ ಅಲ್ಲಿ ಹೋಗೋತ್ತು ಏನಾಗಿರುತ್ತೆ, ಅದು ನ್ಯೂಟ್ರಲ್ ಆಗ ಬಂದಿರುತ್ತೆ. ಹೊಡಿಬೇಕಾದ್ರೆ ಅಷ್ಟು ಜೋರಾಗಿರುತ್ತೆ, ಬರೀ ತರಕಾಯಿ ಎಷ್ಟು ತರಕಾಯಿ ಹೊಡ್ಕೋತಾನೆ ಅಷ್ಟೇ, ಶಬ್ದ ಜೋರಾಗಿ ಕೇಳಿಸುತ್ತೆ, ಹೊಡಿಯುತ್ತಾ. ಆ್ಯಕ್ಚುಲಿ ಏಟೇ ಬಿದ್ದಿರೋದಿಲ್ಲ. ಇದು ಬೇಕಾದವ್ರ ಬಗ್ಗೆ ಬೇಡವಾರಿ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಉಲ್ಬಣ ಸನುಹು ಪೂರ್ವ ಉಪೇತ್ಯ ಸಖ್ಯಂ ಪಾರ್ಥೇನ ದುರ್ಲಭ ಮಹಾಸ್ತ್ರವಿದಂ ಯಯಾಚೆ. ದುರ್ಲಭ ಮಹಾಸ್ತ್ರ ಇದು, ಎಲ್ಲೂ ನೋಡೇ ಇಲ್ಲ, ಕೇಳೇ ಇಲ್ಲ ನಾನು ಇದನ್ನ, ಅದಕ್ಕೆ ನಾನು ಕೊಡು ಅಂತ ಕೇಳಿದೆ. ಯಯಾಚೆ ಜಾನನ್ನಪಿ ಸ್ಮನಹಿ ತಾದೃಶಮೇಶ ವೇದ. ಅವ್ರಿಗೆ ಆಗ್ನೇಯಾಸ್ತ್ರ ಗೊತ್ತು, ಇಂಥ ಆಗ್ನೇಯಾಸ್ತ್ರ ಗೊತ್ತಿದ್ದಿಲ್ಲ ಅಂತ ಹೇಳ್ತಾರೆ. ಇಂಥ ಆಗ್ನೇಯಾಸ್ತ್ರ ಗೊತ್ತಿಲ್ಲ, ಬಹಳ ಅಪೂರ್ವ ಇದು ಹೇಳ್ಕೊಂಡು ನನಗೂ ಉಪದೇಶ ಮಾಡು ಅಂತ ಕೇಳಿದೆ. ಇದು ಇವ್ರದ್ದು ಒಳ್ಳೆಯವ್ರ ಲಕ್ಷಣ ಇತ್ತು. ತಮ್ಮಲ್ಲಿ ಏನೋ ಇಲ್ಲದೆ ಹೋಯ್ತು ಕಂಡು ಬಿಟ್ರೆ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹುಡುಗರು ಅಸೂಯೆ ಪಟ್ಟ ಅವರಲ್ಲಿ ಇಲ್ದ ಮಾಡ್ಬೇಕಂತ ಟ್ರೈ ಮಾಡ್ತಾರೆ, ಅದು ಕೆಟ್ಟ ಬುದ್ಧಿ. ಅದು ತಾವು ತಿಳ್ಕೊಂಡು ಉದ್ಧಾರ ಆದರೆ ಅದು ಒಳ್ಳೆ ಬುದ್ಧಿ. ವಿದ್ಯಾ ಸುಶಿಕ್ಷಿತ ತಮಾಹಿ ಸುರೇಂದ್ರ ಸೂನು ತಾಮಸ್ಯ ನಾವದದ ಸಾವಪಿ ಕಾಲತೋಸ್ಮೈ ಗಂಧರ್ವಗಾಮವದನ್ವಗದೃಶ್ಯ